ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸದ ಪ್ರಯುಕ್ತವಾಗಿ ಬಸವಾಶ್ರಮ ಬಸವ ಸೇವಾ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ದಾನಮ್ಮ ತಾಯಿಯ ಪೂಜಾ ಮತ್ತು ಪ್ರವಚನ ಕಾರ್ಯಕ್ರಮದ 7ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ತಾ ಇರುವಂತಹವರು ಶರಣರಾದ ಬಸವಣ್ಣಯ್ಯ ಮಠದವರು. ಹಾಗೂ ಈ ಎಲ್ಲ ಕಾರ್ಯಕ್ರಮವು ಕೂಡ ಶಿವಯೋಗಿನಿ ಮಾತೆ ಶರಣಾಂಬಿಕಾ ತಾಯಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಇಂದಿನ ದಿನದ ಅಧ್ಯಕ್ಷರು ಸಿದ್ಧಲಿಂಗಪ್ಪನವರು ಶರಣರು, ದುರ್ಗದ ಬಾಳೆಕಾಯಿಯವರು, ಇವರು ಆಶ್ರಮದ ನಿರ್ದೇಶಕರು ಕೂಡ. ಹಾಗೂ ಮುಖ್ಯ ಅತಿಥಿಗಳಾಗಿ ಸುಷ್ಮಾ ದೀಕ್ಷಿತ್ ಅವರು, ರವಿಕುಮಾರ್ ಅವರು, ಶಂಭೋಲಿಂಗಪ್ಪ ಅವರು, ಸೋಮಶೇಖರಪ್ಪನವರು ಹಾಗೂ ಭರತನಾಟ್ಯವನ್ನು ಕಲಿಸಿಕೊಂಡು ಬಂದಂತಹ ಶರಣೆ ಸುಷ್ಮಾ ದೀಕ್ಷಿತ್ ಅವರು ತಮ್ಮ ನಟರಾಜ ಭರತನಾಟ್ಯ ಶಾಲೆಯ ಮಕ್ಕಳನ್ನು ಕರೆತಂದು ನಮ್ಮೆಲ್ಲರನ್ನ ಕೂಡ ಮನರಂಜನೆಗೈದರು. ಹಾಗೂ ಇಂದಿನ ದಿನದ ಪೂಜೆಯನ್ನು ಕುಸ್ಕೂರು ಗ್ರಾಮದ ಶರಣೆಯರು ವಹಿಸಿಕೊಂಡಿದ್ರು. ಬಹಳ ಅಚ್ಚುಕಟ್ಟಾಗಿ ಹಾಗೂ ಆನಂದಭರಿತವಾಗಿ ಕಾರ್ಯಕ್ರಮ ನಡೆದಂತಹ ದಿನ ಇವತ್ತು. ಯಾಕೆಂದರೆ ಇಂದು ದಾನಮ್ಮ ತಾಯಿಯ ಮದುವೆಯ ಸಂಭ್ರಮಾಚರಣೆ. ದಾನಮ್ಮ ತಾಯಿಯನ್ನು ತೊಟ್ಟಿಲಿಗೆ ಹಾಕಿ ಅದರ ಸಂಭ್ರಮವು ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಮಹಿಳೆಯರು ತಮ್ಮ ಮಕ್ಕಳನ್ನು ಕರೆತಂದು ದಾನಮ್ಮ ತಾಯಿ ಹೇಗೆ ತೊಟ್ಟಿಲಿಗೆ ಹಾಕ್ತಾರೆ ಹಾಗೆ ತಮ್ಮ ಮಕ್ಕಳನ್ನು ಕೂಡ ತೊಟ್ಟಿಲಿಗೆ ಹಾಕಿ ಸಂಭ್ರಮವನ್ನು ಪಟ್ಟರು. ಅದೇ ರೀತಿ ಇಂದಿನ ದಿನ ದಾನಮ್ಮ ತಾಯಿ ಮದುವೆ ಆಗುವಂತಹ ಒಂದು ದಿನ. ಆ ಒಂದು ಸಂಭ್ರಮಾಚರಣೆಯನ್ನು ಕೂಡ ನಾವು ಈ ವಿಡಿಯೋ ಮುಖಾಂತರವಾಗಿ ನೋಡ್ಬೋದು. ದಾನಮ್ಮ ತಾಯಿಯ ಮದುವೆ ಸೋಮೇಶ್ವರರ ಜೊತೆಗೆ ಆದ ನಂತರ ಗಂಡನ ಮನೆಗೆ ಕಳಿಸಿ ಕೊಡಬೇಕಾದ್ರೆ ದಾರಿಯುದ್ದಕ್ಕೂ ನಾಟ್ಯವನ್ನು ಮಾಡ್ತಾ, ಗಾಯನವನ್ನು ಮಾಡ್ತಾ ಸಂಭ್ರಮಾಚರಣೆಯನ್ನು ಅವರು ಪಟ್ಟರಂತೆ. ಹಾಗೂ ಗೀತೆಯ ಮುಖಾಂತರವಾಗಿ ಹೇಗಿರಬೇಕು ನೀನು ಗಂಡನ ಮನೆಯಲ್ಲಿ ಅನ್ನೋದನ್ನು ಆಕೆಗೆ ತಿಳಿಸಿಕೊಟ್ರಂತೆ. ಇದೆಲ್ಲದರ ಒಂದು ಚಿಕ್ಕ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ವಿಡಿಯೋ ಮುಖಾಂತರವಾಗಿ. ಹಾಗೆ ಶರಣೆ ಪ್ರೇಮಲೀಲಾ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡ್ರು. ಹಾಗೂ ಸಿದ್ಧಲಿಂಗಪ್ಪನವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡ್ರು. ಕುಸ್ಕೂರಿನ ಗ್ರಾಮಸ್ಥರು ಕೂಡ ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡ್ರು. ಹಾಗೆ ಮಾತಾಜಿಯವರು ಕೂಡ ತಮ್ಮ ಆಶೀರ್ವಚನವನ್ನು ನಮ್ಮ ಮುಂದೆ ಉಣಬಡಿಸಿದರು. ಹಾಗೂ ನಟರಾಜ ಭರತನಾಟ್ಯ ಶಾಲೆಯ ಮಕ್ಕಳು ಕೂಡ ಬಹಳ ಚಂದವಾಗಿ ನೃತ್ಯವನ್ನು ಮಾಡೋದ್ರ ಮುಖಾಂತರ ನಮ್ಮೆಲ್ಲರನ್ನ ಮನರಂಜನೆಗೈದರು. ಇದೆಲ್ಲದರ ಚಿಕ್ಕ ಚಿತ್ರಣವನ್ನು ಇಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸಾಮೂಹಿಕ ಅಕ್ಷತಾರೋಪಣ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಎಲ್ಲರಿಗೂ ಕೂಡ ಕಂಕಣ ಧಾರಣೆಯನ್ನು ಮಾಡಬೇಕು. ಬಟ್ ಕಂಕಣ ಕಟ್ಟಿಬಿಡಿ. ಅವ್ರವ್ರಿಗೆ ಕಟ್ರಿ. ಅಲ್ಲೇ ದಾನಮ್ಗೊಂದು ಕಟ್ರಿ, ಅಲ್ಲೊಂದು ಕಟ್ರಿ. ಕಟ್ರಿ ಕಟ್ರಿ. ನೀವು ಗಂಡು ಮಕ್ಕಳಿಗೆ ಹೆಣ್ಮಕ್ಳದ ಆಯರ್ ನೀವು ಬರ್ತಾರೆ. ಗಂಡು ಮಕ್ಕಳಿಗೆ ಆಯರ್ರೆ ಗಂಡವರು, ಹೆಣ್ಣೆಯವರು ಕನ್ಯಾದಾನ ಮಾಡಿಕೊಡ್ತಾ ಇದ್ದಾರೆ. ಗಂಡೆಯವರು ಕನ್ಯಾವನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ಪಾರ್ವತಿ ಅವತಾರ ದಾನಮ್ಮ, ಪರಮೇಶ್ವರನ ಅವತಾರ ಸೋಮನಾಥಲಿಂಗರು. ಈಗ ನೀವು ಕನ್ಯಾದಾನ ಮಾಡಿಕೊಡ್ರೆ ಹೇಳಿ. ಒಂದು ಚರಿಗೆ ಇದ್ರು ಕೊಡ್ರಿ ಅವ್ರ ಕೈಯಾಗ. ಇಲ್ಲ ಎಲ್ಲೂ ಹಂಗೆ ಹಿಡ್ಕೊರಿ, ಒಂದು ಊಟ ಹಿಡ್ಕೊರಿ. ಹೇಳ್ರಿ ನೀವು. ಒಂದನೆಯ ಏಕೋ ದೇವರ ಸಾಕ್ಷಿಯಾಗಿ, ಎರಡನೆಯ ದ್ವಿತೀಯ ಶಂಭುವಿನ ಸಾಕ್ಷಿಯಾಗಿ, ಮೂರನೆಯ ತ್ರಿಮೂರ್ತಿಗಳ ಸಾಕ್ಷಿಯಾಗಿ, ನಾಲ್ಕನೆಯ ವೇದಗಳ ಸಾಕ್ಷಿಯಾಗಿ, ಐದನೆಯ ಜಗದ್ಗುರು ಪಂಚಾಚಾರ್ಯರ ಸಾಕ್ಷಿಯಾಗಿ, ಆರನೆಯ ಷಟಸ್ಥಲಗಳ ಸಾಕ್ಷಿಯಾಗಿ, ಏಳನೆಯ ಸಪ್ತ ಸ್ವರಗಳ ಸಾಕ್ಷಿಯಾಗಿ, ಎಂಟನೆಯ ಅಷ್ಟ ದಿಕ್ಕುಗಳ ಸಾಕ್ಷಿಯಾಗಿ, ಒಂಬತ್ತನೆಯ ನವಗ್ರಹಗಳ ಸಾಕ್ಷಿಯಾಗಿ, ಹತ್ತನೆಯ ದಶದಿಕ್ಪಾಲಕರ ಸಾಕ್ಷಿಯಾಗಿ, ಹನ್ನೊಂದನೆಯ ಏಕೋದೇವರ ಸಾಕ್ಷಿಯಾಗಿ, ಹನ್ನೆರಡನೆಯ ಜ್ಯೋತಿರ್ಲಿಂಗಗಳ ಸಾಕ್ಷಿಯಾಗಿ, ಬಂಧು ಬಾಂಧವರ ಸಾಕ್ಷಿಯಾಗಿ, ನಮ್ಮ ಮಗಳಾದ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ದಾನೇಶ್ವರಿ
ಇವರನ್ನು ಸಂಕದ ಶ್ರೀ ಚಿರಂಜೀವಿ ರಾಜ್ ಮಹಾನ್ ಸೋಮನಾಥನೆಂಬವರನಿಗೆ ಆತ್ಮ ಸಂತೋಷದಿಂದ ಕನ್ಯಾದಾನ ಮಾಡಿಕೊಟ್ಟಿರುತ್ತೇವೆ. ಇದು ಸತ್ಯ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣ ನೈಋತಾಂ ದಾಶಾಮಿ ಶಂಭವೇ ತುಭ್ಯಂ ಶಿವಲೋಕ ಜಿಗೀಷಯಾಂ ವಿಶ್ವಂಬರ ಪಂಚಭೂತ ಸಾಕ್ಷಿಣ್ಯಾಂ ಸರ್ವದೇವತಾಂ ಇಮಾಂ ಕನ್ಯಾಂ ಪ್ರದರ್ಶ್ಯಾಮಿ ಶಂಭೋ ಪ್ರೀತಿ ಕರಾಯ ಚ. ನೀವೇನ್ರಿ ಧರ್ಮೇ ಚ ಅರ್ಥೇ ಚ ಕಾಮೇ ಚ. ನೀವು ಗಂಡಿನ ಕಡೆ ಹುಡುಗ ನೀವು ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಎಲ್ಲ ರೀತಿಯಿಂದ ನಾ ಏನು ಮಾಡ್ಕೊಳ್ತಾ ಇದ್ದೇನೆ, ಕಣ್ಣಾಗ ನೀರು ಬರ್ದಂಗ ಹೆಣ್ಣು ಕೊಟ್ಟವರು ಕಣ್ಣು ಕೊಟ್ಟ ಸಮಾನ. ನಿಮ್ಮ ವಂಶಾಭಿವೃದ್ಧಿಗಾಗಿ ಅವರ ಮಗಳನ್ನು ಏನು ಮಾಡಿಕೊಡ್ತಾ ಇದ್ದಾರೆ, ನಿಮಗೆ ಆತ್ಮ ಸಂತೋಷದಿಂದ ದಾರಿಯನ್ನು ಎರೆದುಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಯಾವುದು ಧರ್ಮದಿಂದ ಆಗಲಿ ಅರ್ಥದಿಂದ ಕಾಮದಿಂದ ಎಲ್ಲ ರೀತಿಯಿಂದ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ತಿಳ್ಕೊಂಡು ನೀವು ನೋಡ್ಕೊಳ್ತೀನಮ್ಮ, ನೋಡ್ಕೊತೀರಾ? ಗಂಡವರು ಒಪ್ಕೋಬೇಕು. ನೀವು ಗಂಡರು ಹೇಳ್ಬಿಡಿ, ಎಲ್ಲರೂ ಒಪ್ಕೋಬೇಕು. ಹಾಗೇನಾರಿದ್ದರೆ ನನಗೆ ಹೇಳಮ್ಮ, ನಾ ಇಲ್ಲೇ ಇರ್ತೇನೆ, ಇದವರಾಗಿರ್ತಾನೆ. ಸರಿ, ಈಗ ಸಮಯ ಆಗ್ತಾ ಇದೆ. ಈಗ ಆತ್ಮಸಂತೋಷದಿಂದ ನಿಶ್ಚಿತಾರ್ಥ ಕಾರ್ಯ ಮುಗಿತು. ಈಗ ಮಾಂಗಲ್ಯ ಧಾರಣ, ಅಕ್ಷತಾರೋಪಣ, ಕಂಕಣವನ್ನು ಕಟ್ಟುವುದರ ಮುಖಾಂತರ ಮಾಂಗಲ್ಯ ಧಾರಣವನ್ನು ಮಾಡಬೇಕು. ನೀವು ಹೇಳಿ ಶ್ರೀಮತಿ ಆದಿ. ಅದಕ್ಕಾಗಿ 5 ಪಂಚ ಮುತ್ತೈದೆ 5 ಮುತ್ತುಗಳನ್ನು ಏನು ಮಾಡ್ತಾ ಇದ್ದಾನೆ ಇವತ್ತಿನ ದಿವಸ ಧರಿಸ್ತಾ ಇದೆಯಾ. 5 ಮುತ್ತು ಯಾವುವು? ಕುಂಕುಮ, ಹಸಿರು ಬಳೆ, ಮೂಗ್ಬಟ್ಟು, ಮಾಂಗಲ್ಯ ಧಾರಣ, ಕಾಲುಂಗ್ರ, ಇವು 5 ಮುತ್ತುಗಳು. ಇವನ್ನ ನೀವು ಧರಿಸಿ ನೋಡ್ರಿ. ಎಲ್ಲಿದು ಸಂಕ, ಎಲ್ಲಿದು ಉಮ್ರಾಣಿ. ಅದಕ್ಕಂದ್ರು ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದ ಎತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತಾರೆ. ಮದುವೆ ಅನ್ನೋದು ಸ್ವರ್ಗದಲ್ಲಿ ಯಾರ್ಯಾರು ಅನ್ನೋದು ಆಗಿ ಹೋಗಿಬಿಟ್ಟಿರ್ತೈತಿ. ನಾವೆಲ್ಲ ಇಲ್ಲಿ ಮಾಡೋದೇನಪ್ಪ ಅಂತಂದ್ರೆ ಇದು ನೆಪ ಮಾತ್ರ. ಇದೆಲ್ಲ ನೆಪ ಮಾತ್ರ. ನೀವು ಹೇಗಿರ್ಬೇಕು ಗಂಡ ಹೆಂಡತಿ ಅಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ. ಸತಿಪತಿಗಳು ಒಂದಾಗದವರ ಭಕ್ತಿ ಅಮೃತದೊಳಗೆ ವಿಷ ಬೆರತಂತೆ ಕಾಣ ರಾಮನಾಥ ಅಂತ. ಇಷ್ಟು ಶೇರ್ ಮಾಡಿದ್ರಿ. ನೀವೀಗ ತವರು ಮನೆ ಬೆಳಗಿದ್ರಲ್ಲ. ಎಳಗರವು ಎತ್ತಲ್ಲ, ದಳವು ಪತ್ತರಿ ಅಲ್ಲ, ಮನೆಗೆ ಬಂದಳಿಯ ಮಗನಲ್ಲ ಹಡದೆವ್ವ, ತವರಿಗೆ ನಾನು ಸ್ಥಿರವಲ್ಲ. ಇಷ್ಟು ಶೇರ್ ಮಾಡಿದೆ. ತವ್ರ ಮನೆಯನ್ನು ಬೆಳಗಿದ್ರಿ. ಇನ್ನು ಮ್ಯಾಲೆ ಏನು ಮಾಡ್ಬೇಕು? ಈಗ ಗಂಡನ ಮನೆಯನ್ನು ಬೆಳಗಬೇಕು. ತಾಳಿಯನ್ನು ಕುತ್ತಿಗೆ ಯಾಕೆ ಕಟ್ತಾರವ? ಸೊಂಟಕ್ಕೆ, ಕೈಗೆ, ಕಾಲಿಗೆ ಕಟ್ಬೋದಾಗಿತ್ತು. ಯಾಕೆ ಕಟ್ತಾರೆ ಕುತ್ತಿಗೆ? ಮುಂದೆ ಮದುವೆ ಆಗಿಂದ ಅತ್ತೆ ಮಾವನಿಂದಾಗಲಿ ಮೈದನಿಂದಾಗಲಿ ಏನಾದರೂ ಸಮಸ್ಯೆಗಳು ಬಂದರೂ ಅವು ಕುತ್ತಿಗಿಂದ ಮೇಲೆ ಬರಬಾರ್ದು. ಕುತ್ತಿಗಿಂದ ಮೇಲ್ ಬರಬಾರ್ದು. ಅದಕ್ಕೇನಂತ? ತಾಳಿದವನು ಬಾಳಿಯಾನು. ಅದಕ್ಕೆ ಏನಂದ್ರೆ ಅದಕ್ಕೆ ತಾಳಿ. ನೋಡಿ ಹೆಸರು ಹೆಂಗೈತದ, ತಾಳಿ. ತಾಳಿದವನು ಬಾಳಿಯಾನು. ಹಂಗೆ ಎಲ್ಲ ತಾಳ್ಕೊಂಡು ಹೋಗ್ತೀರಾ. ಕಾರ್ಯೇಶು ಮಂತ್ರಿ, ಕರುಣೇಶು ದಾಸಿ, ಭೋಜೇಶು ಮಾತಾ ಶೇನು. ಎಲ್ಲದಕ್ಕೂ ನೀ ಏನು ಮಾಡಬೇಕವ ಅಂದ್ರೆ, ಇನ್ನು ಮೇಲೆ ನಿಮಗೆ ತಂದೆ ತಾಯಿಗಳು ಯಾರಪ್ಪ ಅಂತಂದ್ರೆ ನಿಮ್ಮ ಅತ್ತಿ ಮಾವನ ತಂದೆ ತಾಯಿಗಳನ್ನ ತಿಳ್ಕೊಂಡು ಹೋಗ್ಬೇಕು ನೀನು. ಅವ್ರು ನಿನ್ನೇನು ತಿಳ್ಕೊಂಡು ಹೋಗ್ತಾರ? ಲೈಫ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್. ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನಮ್ಮ. ಹೊಂದಾಣಿಕೆ. ಪ್ರೀತಿಗಿಂತ, ಈ ದಂಪತಿಗಳಿಗೆ ಪ್ರೀತಿಗಿಂತ ಏನು ಮುಖ್ಯ? ಹೊಂದಾಣಿಕೆ ಮುಖ್ಯ. ಹೊಂದಾಣಿಕೆಗಿಂತ ಮತ್ತೇನು ಮುಖ್ಯ? ತಾಳ್ಮೆ, ಸಹನೆ ಮುಖ್ಯ. ಅದಕ್ಕಿಂತ ಇನ್ನೊಂದು ಮುಖ್ಯ ಏನಂದ್ರೆ, ಉಸಿರಿರೋವರೆಗೂ ನಿಮ್ಮ ಜೊತೆಗೆ ಇರ್ತಾನೆ ಅನ್ನೋದು ಕೂಡ ಬಹಳ ಮುಖ್ಯ ಅನ್ನಮ್ಮ. ಅರ್ತಿ ನಡ್ಕೊಂಡು ಹೋಗ್ತೀರಾ? ತಾಳಿ ಕೊಡ್ರಿ ಕೈಯಾಗ. 15 ದಾನಮ್ಮ ಕಟ್ಬಿಡ್ರಿ. ದಾನಮ್ಮ ಕಟ್ಬಿಡ್ರಿ. ಮಾತಾಜಿರೆಲ್ಲ ಕೈ ಮುಟ್ಟಿಸ್ರಿ. ಎಲ್ಲ ಕೈ ಮುಟ್ಟಿಸ್ರಿ. ಕುತ್ತಿ
ಕಟ್ಟಿ ದಾನ ಹೇಳಮ್ಮ. ಮಾಂಗಲ್ಯಂ ತಂತು ಅನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಾಂ. ನೀನೇ ಸತಿ ನಾನೇ ಪತಿ ವರುಳು ಕೊಡು ದಾನು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಾಂ. ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ದಾನೇಶ್ವರಿ ತಾಯಿ ಮಾತಾ ಕಿ, ಬಸವೇಶ್ವರ ಮಹಾರಾಜ್ ಕಿ. ಮಾಂಗಲ್ಯ ಧಾರಣವನ್ನ ಮಾಡಿ ಕೊಟ್ಟಂಗೆ ಹೇಳ್ಬೇಕು. ಆಯ್ತಾಯ್ತು. ಅಕ್ಷತೆಗೆ ಕೊಡ್ತೀರ, ಹೂ ಕೊಡ್ತೀರ? ಇವ್ರಿಗೆ ಅಕ್ಷತೆಗೆ ಹಾಕ್ಬೇಕಲ್ರಿ ಈಗ. ಕೊಡ್ರಿ ಕೊಡ್ರಿ ಗುರು. ಈ ಕಡೆ ಹೇಳ್ತಾನೆ ಹೆಣ್ಣು ಹೆಣ್ಣು ಗಂಡು. ಅಕ್ಷತೆ ಕೊಡ್ರಿ. ಹಾಂ, ನಾ ಹೇಳ್ಕೊಟ್ಟಂಗೆ ಹೇಳ್ಬೇಕು. ನಾ ಹೇಳ್ಕೊಟ್ಟಂಗೆ ಹೇಳಿ. ಈ ಶುಭ ದಿನದಂದು ನಾನು ನಿಮ್ಮನ್ನು ಮನಸಾರೆ ಮೆಚ್ಚಿ ಈ ಪುಷ್ಪ ಮಾಲಿಕೆಯನ್ನು ಹಾಕುತ್ತಿದ್ದೇನೆ. ಕೊರಳು ಕೊಡ್ರಿ. ಸೋಮನಾಥ ಇವರು ನೀನು ಹಾಕು ದಾನೇಶ್ವರಿ. ಹಾಂ ನೋಡಿ. ಈಗ ನೀನು ನಾ ಹೇಳ್ಕೊಟ್ಟಂಗೆ ಹೇಳು. ಈ ಶುಭ ದಿನದಂದು ನಾನು ನಿಮ್ಮನ್ನು ಮನಸಾರೆ ಮೆಚ್ಚಿ ಈ ಪುಷ್ಪ ಮಾಲಿಕೆಯನ್ನು ಹಾಕುತ್ತಿದ್ದೇನೆ. ಕೊರಳು ಕೊಡು ದಾನೇಶ್ವರಿ. ಹಾಂ, ನಾ ಮಂತ್ರ ಹೇಳ್ತೇನೆ. ಎಲ್ಲರೂ ಅಕ್ಷತೆಗಳ ಹೂ ಇಟ್ಕೊರ್ರಿ. ಕಲ್ಯಾಣೈಕ ನಿಧಾನ. ನೀವು ಕೈ ಮುಕ್ಕೊಂಡು ನಿಂತ್ಕರಿಮ್ಮ, ಕೈ ಮುಕ್ಕೊಂಡು ನಿಂತ್ಕರ್ರಿ. ಹಾಂ, ಆ ಕಡೆ ನಿಂತ್ಕೊಳ್ಳಿ. ಹಾಂ, ಕೈ ಮುಕ್ಕೊಂಡು ನಿಂತ್ಕೊಳ್ಳಿ. ಕಲ್ಯಾಣೈಕ ನಿಧಾನ ಭೂತ ಮಿತಿಯತ್, ಕಲ್ಯಾಣೈಕ ನಿಧಾನ ಭೂತ ಮಿತಿಯತ್ ಕಾಲಾಗ್ನಿ ರುದ್ರಾದಿವೇಹ ಪ್ರಖ್ಯಾತೋಪನಿಷದ್ವರದ್ಯ ವಸಿತಂ ವಿಧ್ವಸ್ತ ಪಾಪೋರ್ವಜಂ ಭಸ್ಮೇತಿ ಸ್ಮೃತಿ ಮಾತೃತಾಂ ಭವಿನೃಣಾಂ ಮೌನೇಂದ್ರ ಭೋಗ ಪ್ರದಂ ರುದ್ರಾಣೇ ರಮಣ ಪ್ರಿಯಂ ತದಮಿತಂ ಕುರ್ಯಾತ್ ಸದಾ ಮಂಗಳಂ ಸಂಬಂಧಾತಿಶಯಂ ಸದಾ ವಿರಚಯ ತ್ಯಾಗಾಂಗ ಯೋಗಾಂಗ ಸದ್ಭೋಗಾಂಗ ಪ್ರತಿಭೇದ ಭಿನ್ನ ತನಶೋ ಶ್ರುತ್ಯಂತ ಸಂಗಸ್ತ್ವತಂ ಲಿಂಗಾಂಗದ್ವಯ ಸಾಮರಸ್ಯ ವಿಲಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ದೈವಬಲಂ ತು ದೇವ ಗೌರೇ ಪತೆ ತೇಂಘ್ರಿಗಂ ಸ್ಮರಾಮಿ ಸಾವಧಾನ ಶುಭಲಗ್ನ ಸಾವಧಾನ ಸುಹಮೂರ್ತೆ ಸಾವಧಾನ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನಂ ಸಾಂಬ ಜೈ ನಮಃ ಪಾರ್ವತಿ ಪತಿ ಶಿವರ ಹರ ಮಹಾದೇವ್ ದಾನೇಶ್ವರಿ ತಾಯಿ ಮಾತಾ ಕಿ ಸೋಮನಾಥಲಿಂಗ ಸ್ವಾಮಿ ಮಹಾರಾಜ್ ಕಿ ಸಾಂಬ ಜೈ ನಮಃ ಪಾರ್ವತಿ ಪತಿ ಶಿವರ ಹರ ಮಹಾದೇವ. ಯಾರು ಹಾಗೆ ಹೋಗ್ಬಾಡ್ರಿ, ದಯಮಾಡಿ ಊಟ ಮಾಡ್ಕೊಂಡು ಹೋಗಿ. ಈಗ ಮುಯ್ಯನ್ನು ಮಾಡೋರು ಬೇಗ ಮಾಡಬೇಕು. ಹೋಗಿ ಹಂಗೆ ಅಡ್ಡಿಡ್ಕೊಂಡ್ಬರಿ ಮಾಡ್ತಾರೆ. ಮದುವೆ ಆಯಿತು. ಬಹಳ ಜನ ತಾಯಂದರು ಕೂಡ ಸಂಗಮನಾಥರಿಗೆ, ಸೋಮನಾಥರಿಗೆ ಮತ್ತು ದಾನಮ್ಮ ತಾಯಿಗೆ ಮುಯ್ಯನ್ನು ಮಾಡಿದ್ದಾರೆ. ಇತ್ತ ಕಡೆಗೆ ದಾನಮ್ಮ ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತಾಯಿ ಹೇಳ್ತಾ ಇದ್ದಾಳೆ, ಅತ್ತಿಯ ಮನೆಯಾಗ ಮುತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರ ಉಣಬೇಕ ಮಗಳೇ, ತವರಿಗೆ ಹೆಸರ ತರಬೇಕ. ಅತ್ತಿ ಮನೆಯಾಗಿ ಹೇಗಿರ್ಬೇಕವ ಅಂದ್ರ ಮುತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದ್ರು ಕೂಡ ಊಟ ಮಾಡಬೇಕವ ಅಂತ ತಿಳ್ಕೊಂಡು ಸಿರಸಮ್ಮ ಮತ್ತು ಅನಂತರಾಯ ಏನು ಮಾಡ್ತಾ ಇದ್ದಾರೆ, ಮಗಳಿಗೆ ಹೇಳ್ತಾ ಇದ್ದಾರೆ. ಮಗಳಿಗೆ ಹೇಳಿದಾಗ ತಾಯಿ ಏನು ಮಾಡ್ತಾ ಇದ್ದಾಳೆ, ಸಿರಸಮ್ಮ ದುಃಖ ಮಾಡ್ತಾ ಇದ್ದಾಳೆ. ಏನಮ್ಮ, ನಮಗೆ ಗಂಡು ಇಲ್ಲ ಹೆಣ್ಣು ಇಲ್ಲ, ನೀವೊಬ್ಬಳ ಇನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ ಅಂದಾಗ ಅತ್ತಿ ಮನೆಯಲ್ಲಿ ಹಾಗಿರ್ಬೇಕಪ್ಪ ಅಂತ ತಿಳ್ಕೊಂಡು ಆ ಸಿರಸಮ್ಮ ಮತ್ತು ಅನಂತರಾಯ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ.
ನೋಡಮ್ಮ, ತವರು ಮನೆಗೆ ಹೂವ ತಾರನಲ್ಲದೆ ಹುಲ್ಲ ತಾರೇನು ಅಂತ ತಿಳ್ಕೊಂಡು ಇತ್ತ ಕಡೆಗೆ ದಾನಮ್ಮ ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಬರ್ತಾ ಇದ್ದಾಳೆ. ಯಾರು ಕೊಟ್ಟಾಗ? ಸೋಮನಾಥರ ಸಂಗಡ ಸೋಮನಾಥರು ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬಂದಾಗ ಎಲ್ಲರೂ ಕೂಡ ಏನ್ ಮಾಡಿದ್ರು ನೋಡ್ರಿ, ಅಲ್ಲಿ ಕೂಡ ವಾದ್ಯ ಮಾಡಿದ್ರು, ನರ್ತನ ಮಾಡಿದ್ರು, ಹಾಡು ಹೇಳಿದ್ರು. ಇಲ್ಲಿ ಕೂಡ ಏನಾಯ್ತು? ಭರತನಾಟ್ಯವನ್ನು ಮಾಡಿದರು. ಸುಷ್ಮಾ ದೀಕ್ಷಿತರ ಸಂಗಡಿಗರು ಭರತನಾಟ್ಯವನ್ನ ಮಾಡಿದರು. ಬಹಳ ಒಳ್ಳೆ ಕಲೆ ಇರ್ಬೇಕ್ರಿ. ಮನೆಗೆ ಒಂದು ಒಲೆ ಇರಬೇಕು, ಮಾತಿಗೆ ಒಂದು ಬೆಲೆ ಇರಬೇಕು, ಜೀವನಕ್ಕೆ ಒಂದು ಕಲೆ ಇರ್ಬೇಕಂತ. ಆಮೇಲೆ ದಾನಮ್ಮ ಒಡಪು ಹೇಳಮ್ಮ ಅಂತ ಎಲ್ಲಾ ಗೆಳತಿಯರು ಕೂಡ್ಕೊಂಡು ಒಡಪು ಹೇಳಕಚ್ಚ. ಒಡಪು ಹೆಂಗೆ ಹೇಳ್ಬೇಕು? ಕೈಗಳೆರಡಾದರೂ ಮಾಳ್ಕಿ ಒಂದೇ, ಕಣ್ಣುಗಳೆರಡಾದರೂ ನೋಟ ಒಂದೇ, ನನ್ನ ನಮ್ಮವರ ದೇಹ ಎರಡಾದರೂ ಮನಪ್ರೀತಿ ಒಂದೇ, ಸೋಮನಾಥರು ಅಂತ ಹೇಳಿದರು. ನೋಡ್ರಿ ಎಷ್ಟು ಅರ್ಥಗರ್ಭಿತ ಐತೆ. ಕೈಗಳು ಎರಡಿದ್ರು ಕೂಡ ಒಂದು ಅಡಿಗೆ ಮಾಡಕ, ಒಂದಿಲ್ಲಿ ಭಾಷಣ ಮಾಡಕ ಬರಲ್ಲ. ಕಣ್ಣುಗಳೇ ಎರಡಾದರೂ ನೋಟ ಒಂದೇ. ಎರಡು ಕಣ್ಣು ಆಗಿರ್ಬೋದು, ಒಂದು ಶಿರಾಕೊಪ್ಪ ಕಡೆಗೆ ಒಂದು ಶಿಕಾರಪುರ ಕಡೆ ನೋಡಕ್ ಬರ್ತತನ್ರಿ, ನೋಡಕ್ ಬರಲ್ಲ. ನನ್ನ ನಮ್ಮವರ ದೇಹ ಎರಡಾದ್ರೂ ಕೂಡ ಮನಪ್ರೀತಿ ಒಂದೇ, ಸೋಮನಾಥರು ಅಂತ ತಿಳ್ಕೊಂಡು ಯಾರು ಮಾಡಿದ್ರು? ದಾನಮ್ಮ ಹೇಳಿದ್ರು. ಹೇಳಿದಾಗ ಇತ್ತ ಕಡೆಗೆ ಸೋಮನಾಥ ಲಿಂಗರು ಹೇಳ್ತಾ ಇದ್ದಾರ, ಒಡಪಿಟ್ಟು ಹೇಳಲಿಕ್ಕೆ, ಹೆಸರು ಹೇಳಲಿಕ್ಕೆ ಒಂದು ಮರ್ಮವಿದೆ. ಮರ್ಮದಲ್ಲಿ ಒಂದು ಮಂಟಪವಿದೆ. ಮಂಟಪದಲ್ಲಿ ಮಡದಿ ಕುಳಿತಿದ್ದಾಳೆ. ಕೆಂಪು ತಂಪು ಸಂಪಿಗೆ ಮಲ್ಲಿಗೆ ಮುಡಿದಿದ್ದಾಳೆ, ದಾನೇಶ್ವರಿ ಅಂತ ಹೇಳಿದರು. ನೋಡಿ ಎಷ್ಟು ಅರ್ಥಗರ್ಭಿತ ಹೇಳಿದ್ರು. ನಾವೊಂದು ಮದುವೆ ಹೋಗಿದ್ದೆ, ತಮ್ಮ ಒಂದು ಒಡಪೆಟ್ಟು ಹೆಸರು ಹೇಳಮ್ಮ ಅಂದೆ. ಮಾತಾಡ್ಬೇಡಿ, ಸಿಟ್ಟು ಬಂದ್ಬಿಡ್ತಾವ್ರಿ. ಗಂಡ ಏನೋ ಜಗಾಡಿದ್ರು ಕಾಣ್ತೈತಿ. ಏನು ಒಡಪು ಹೇಳ್ಬೇಕ್ರಿ? ಗಂಡ ಬಂತು ಶ್ಯ, ನನ್ನ ಗಂಡನ ಹೆಸರು ಭಾಷ್ಯ. ಆವಾಗ ಗಂಡಗೆ ಸಿಟ್ಟು ಬಂತ. ಅವ ಏನ್ ಮಾಡ್ದ? ಧಾರವಾಡದಾಗಿರೋದು ಮೆಂಟಲ್ಲು, ಶಿವಮೊಗ್ಗದಾಗಿರೋದು ಡೆಂಟಲ್, ನಾನು ಹೇಳ್ತು ಒಂದು ಕ್ವಿಂಟಲ್. ಒಳ್ಳೊಳ್ಳೆ ಹೆಸರು ಹೇಳ್ಬೇಕ್ರಿ. ಹೆಸರು ಹೇಳಲಿಕ್ಕೆ ಒಂದು ಚಂದ. ಸಾರಣಿ ಎಲ್ಲ ಮುಗಿಸಿದ್ದೆ, ಪುರಾಣಕ್ಕೆ ಒಲಿ ಮೇಲೆ ಇಟ್ಟಿದ್ದೆ. ಕಾರಣಕ್ಕೆ ಹೋಗೋಣ ಅಂತ ಪುರಾಣ ಕರ್ಕೊಂಬಂದಾರ ಬಾಳೆಕಾಯಿ ಸಿದ್ಲಿಂಗಣ್ಣರು. ನೋಡಿ ಕೇಳಿಲ್ಲ ಅವರಿಗೆ. ನಿಮ್ಮ ಮನೆಯವ್ರು ಬಂದಾರ ಹೊಡಪು ಹೇಳ್ರಿ ಅಂತ ಹೇಳ್ತಾರೆ. ಬಾಳೆಕಾಯಿ ಸಿದ್ಲಿಂಗಣ್ಣರು ನೋಡ್ರಿ. ಸಾರಣಿ ಎಲ್ಲ ಮುಗಿಸಿದ್ದೆ, ಪುರಾಣಕ್ಕೆ ಒಲಿ ಮೇಲೆ ಇಟ್ಟಿದ್ದೆ, ಕಾರಣಕ್ಕೆ ಹೋಗೋಣ ಅಂತ ಕರ್ಕೊಂಡು ಬಂದಾರ ಸಿದ್ಲಿಂಗಣ್ಣರು ಅಂತ ಹೇಳಿ. ಆಮೇಲೆ ಹೇಳಲಿಕ್ಕೆ ಹೆಸರು ಚಂದ, ಕೇಳಲಿಕ್ಕೆ ಕತೆ ಚಂದ. ನಮ್ಮವರಿಗೆ ನಾನೇ ಚಂದ, ಸೋಮಶೇಖರ್ ಗಟ್ಟಿಯವರು ಅಂತ. ಆಮೇಲೆ ಊರು ಒಳಗಿರೋದು ವಿರಕ್ತ ಮಠ, ಊರು ಹೊರಗಿರೋದು ಸಿದ್ಧಾರೂಢ ಮಠ. ನಮ್ಮ ಮನೆಯವ್ರು ಹೊಡಿತಾರೆ ಕಂಠ ಮಠ, ಬೆನಕಪ್ಪ ಸರ್. ಈ ರೀತಿಯಾಗಿ ಎಲ್ಲ ಒಡಪು ಹಾಡು ಎಲ್ಲ ಮುಗಿದ ಮೇಲೆ ಅಲ್ಲಿ ಜೀವ ಜಂತು ಕ್ರಿಮಿ ಕೀಟ ಅವು ಲಗ್ನ ಮಾಡ್ಕೊಂಡು ಬಂತ್ರಿ. ಹೆಂಗ್ ಮಾಡ್ಕೊಂಡ್ವ? ದಾನಮ್ಮಂದು ಮತ್ತು ಸೋಮನಾಥ ಲಿಂಗರದ ಮದುವೆ ಬಹಳ ವೈಭವದಿಂದ ಆಯ್ತು. ಯಶೋಧ ತಾಯಿ ರಾಣಿ ಏನ್ ಮಾಡ್ತಾ ಇದ್ದಾಳೆ? ಎಲ್ಲಾ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ದಾನಮ್ಮ ಕನಸಿನಲ್ಲಿ ಹೋಗಿ ಹೇಳಿದಾಳ, ನೋಡಪ್ಪ ನನ್ನ ಮದುವೆ ದಿನ 555 ಮದುವೆ ಆಗ್ಬೇಕು ಅಂತ ತಿಳ್ಕೊಂಡು ದಾನಮ್ಮ ಹೇಳಿದಾಳ. ಅವರಿಗೆ ಯಾವುದಕ್ಕೂ ತೊಂದರೆ ಆಗ್ಬಾರ್ದು, ಊಟಕ್ಕೆ ತೊಂದರೆ ಆಗ್ಬಾರ್ದು, ಅನಾನುಕೂಲತೆ ಆಗ್ಬಾರ್ದು ಅಂತ ತಿಳ್ಕೊಂಡು ಯಶೋಧ ತಾಯಿ ಹೇಳಿದಾಗ ಇತ್ತ ಕಡೆಗೆ ಆ ತಾಯಿ, ರಾಜ, ಮಂತ್ರಿಗಳು, ಸೇವಕರು ಎಲ್ಲರೂ ಕೂಡ್ಕೊಂಡು ಏನ್ ಮಾಡಿದ್ರು? ಮದುವೆಯನ್ನ 555 ಮದುವೆ ಆ ದಾನಮ್ಮನ ಮದುವೆ ಜೊತೆಗೆ ಆತ್ ನೋಡು. ಆದಾಗ ಎಲ್ಲರಿಗೆ ಸಂತೋಷ ಆಯ್ತು.
ಇತ್ತ ಕಡೆಗೆ ಕ್ರಿಮಿಕೀಟ ಅವು ಲಗ್ನ ಮಾಡ್ಕೊಂಡು ಅಂತ ಹಂಗ ಮಾಡ್ಕೊಂಡ್ವ ಜೀವ ಜಂತು ಕ್ರಿಮಿ ಕಾಟದ ಲಗ್ನವು ನಡೆದಿತ್ತ ಚಿಕ್ಕಾಡ್ ಗುಂಗಾಡು ಕೂಡಿ ಗೋಧಿ ಬೀಸಿತ್ತ ಪಾತರ ಕಿತ್ತಿ ಪಕ್ಕ ತೆಗೆದು ಹೂರ್ಣ ರುಬ್ಬಿತ್ತ ಇಲಿಯ ಬಂದು ಒಲೆಯ ಮುಂದೆ ಹೋಳಿಗೆ ಮಾಡಿತ್ತು ನಾಣ ಬಂದು ಟೊಣಪಣ ಹಾರಿ ಊಟಕ ನೀಡಿತ್ತು ಬೆಕ್ಕು ಬಂದು ಸಕ್ಕರೆ ತುಪ್ಪ ಶಾವಿಗೆ ಬಸ್ತಿತ್ತು ಬಾಲಳ ಬಂದು ಬಾಗಿ ಬಾಗಿ ಸುರುಗಿ ಸುತ್ತಿತ್ತು ತಗಣಿ ಬಂದು ತಾರಿಪದಿಂದ ಆರತಿ ಮಾಡಿತ್ತು ನಾಯಿ ಬಂದು ನ್ಯಾಯ ಹರಿದು ಬೀಗರ ಕಳಿಸಿತ್ತು ಹೆಗ್ಗಣ ಬಂದು ಮಗ್ಗಲು ಕುಂತು ಜಗ್ಗಿ ತಿಂದಿತ್ತು ಕೋಳಿ ಬಂದು ಬೆಳಗಾಯಿ ತಂದು ಏಳಿರಂದಿತ್ತು ಕಾಗಿ ಹೋಗಿ ಬಳದವ್ರನ್ನೆಲ್ಲ ಕಳಿಸಿ ಬಂದಿತ್ತು ಬಸವೇಶ್ವರ ಮಹಾರಾಜ್ಗೆ. ಹೀಗಿರುವಾಗ ಇತ್ತ ಕಡೆಗೆ ಅನಂತರಾಯ ಶಿರಸಮ್ಮ ದುಃಖ ಮಾಡ್ತಾ ಇದ್ದಾಳೆ. ನೋಡವ, ತವ್ರ ಮನೆಯಲ್ಲಿ ಇಷ್ಟು ಸಾಯ್ತು, ಇನ್ನು ಮೇಲೆ ಗಂಡನ ಮನೆಯಲ್ಲಿ ಕೂಡ ನೀನು ಆನಂದವಾಗಿರು ಅಂತ ತಿಳ್ಕೊಂಡು ಹೇಳಿದಾಗ ಇತ್ತ ಕಡೆ ಏನಾಗಿದೆ, ಸೋಮಲಿಂಗನಾಥ ಮತ್ತು ದಾನೇಶ್ವರಿ ದಾನಮ್ಮ ಸಂಕ ತೀರ್ಥದಲ್ಲಿ ಮದುವೆ ಆಯಿತು. ಅಲ್ಲೇನಾಗಿದೆ, ಗುಡ್ಡ. ಅಲ್ಲಿ ಗುಡ್ಡಿದ್ದಾಗ ಓಡಾಡಕ್ಕೆ ದಾರಿ ಸರಿ ಇದ್ದಿಲ್ಲ. ಆಮೇಲೆ ಏನ್ ಮಾಡಿದ್ರು ಸೋಮನಾಥರು, ತಮ್ಮ ಬೆತ್ತದಿಂದ ಏನ್ ಮಾಡ್ತಾ ಇದ್ದಾರೆ, ಒಗಿತಾ ಇದ್ದಾರೆ. ಬೆತ್ತವನ್ನು ಒಗೆದಾಗ ಸರಿಯಾದ ದಾರಿ ಆಗಿಬಿಟ್ಟತ್ ನೋಡಿ. ಇವತ್ತಿಗೂ ಕೂಡ ನೀವು ಗುಡ್ಡಾಪುರಕ್ಕೆ ಹೋದ್ರೆ ಅಲ್ಲಿ ಗುಡ್ಡದ ಮೇಲೆ ಬೈತಲೆ ಇದ್ದಂಗಿದೆ. ಸೋಮನಾಥರು ಒಗೆದಿರ್ತಕ್ಕಂಥ ಬೆತ್ತ ಬೈತಲೆ ಹೆಂಗಿದ್ದಂಗಿದೆ. ಆ ದಾರಿಯನ್ನ ಬಿಟ್ಟು ಬಿಡ್ತು ನೋಡಿ. ಸಂಕ ತೀರ್ಥ ಆಯ್ತು. ದಾನಮ್ಮ ನೀರಿಂದ ಹೆಂಗಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಚಿಂತೆ ಮಾಡುವಾಗ ದಾನಮ್ಮ ಏನ್ ಮಾಡಿದಾಳೆ, ತಮ್ಮ ಪಾದವನ್ನ ನೆಲಕ್ಕಿಟ್ಟು ಒತ್ತಿದಾಗ ಚಿಲ್ಲಂತ ನೀರು ಸಿಡಿತಾ ಇದೆ ನೋಡಿ. ನೀರು ಪುಟಿತಾ ಇದೆ. ನೀರಿಂದ ಬಹಳ ಸಮಸ್ಯೆ. ಗುಡ್ಡದಾಗಿ ಹಂಗ ನೀರು ಬರ್ತೈತಿ ಅಂತ ತಿಳ್ಕೊಂಡಂದಾಗ ಹಲವು ಮಾತೇನು, ನೀನು ಒಲಿದ ಪಾದವನ್ನಿಟ್ಟ ನಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಹೀಗಿರುವಾಗ ದಾನಮ್ಮ ಪಾದವನ್ನ ನೆಲಕ್ಕೊತ್ತಿದಾಗ ನೀರಿನ ಪುಗ್ಗೆ ಉಕ್ಕಿ ಹರಿತಾ ಇದೆ. ಹರಿತಾ ಇದ್ದಾಗ ಅಲ್ಲೇನಾಗಿದೆ, ಸಂಕತೀರ್ಥ ಅಂತಕ್ಕಂಥದ್ದು ಇವತ್ತಿಗಿದೆ. ಇತ್ತ ಕಡೆಗೆ ದಾನಮ್ಮ ಮತ್ತು ಸೋಮನಾಥರು ಇರುವಾಗ ಇತ್ತ ಕಡೆಗೆ ಸೋಮನಾಥರು ಕೂತ್ಕೊಂಡಿದ್ದಾರೆ. ಒಬ್ಬರು ಬರ್ತಾ ಇದ್ದಾರೆ. ದಾನಮ್ಮ, ಮೊನ್ನೆ ಮದುವೆ ಆಯಿತು, 555 ಜೋಡಿ ಮದುವೆ ಅದು. ಅವತ್ತು ಮಾಡ್ಬೇಕಂತ ಮಾಡಿದ್ವಿ, ನಮ್ಮ ಮನೆಯವರಿಗೆ ಆರಾಮಿದ್ದಿಲ್ಲ. ನಾನೀಗ ಮದುವೆ ಮಾಡ್ಬೇಕಾಗೈತಿ, ಕೈಯಾಗ ದುಡ್ಡಿಲ್ಲ, ಏನ್ ಮಾಡ್ಲಿ ಅಂತ ತಿಳ್ಕೊಂಡಂದಾಗ ದಾನಮ್ಮ ಏನ್ ಮಾಡ್ತಾ ಇದ್ದಾಳೆ, ಹೊರಗೆ ಬರ್ತಾ ಇದ್ದಾಳೆ. ಹೊರಗೆ ಬಂದಾಗ ಇತ್ತ ಕಡೆಗೆ ಅವನು ಕೂಡ ಹೊರಗೆ ಬರ್ತಾ ಇದ್ದಾನೆ. ಒಂದು ಘಟ ಸರ್ಪ ಏನ್ ಮಾಡಿಬಿಡ್ತು, ದಾನಮ್ಮನ ದಾನಮ್ಮನ ಮುಂದೆ ಹಾಸಿ ಹೊಂಟು ಬಿಡ್ತು. ಘಟ ಸರ್ಪ ದೊಡ್ಡ ಹಾವು. ಆಮೇಲೆ ದಾನಮ್ಮ ಅಂದು, ಮದುವೆಗೆ ದುಡ್ಡು ಬೇಕಂದೆಲ್ಲಪ್ಪ, ಅದನ್ನ ಹಿಡ್ಕ ಅಂದ್ರು ದಾನಮ್ಮ. ಮದುವೆಗೆ ದುಡ್ಡು ಬೇಕಂದೆಲ್ಲ ಹಿಡ್ಕ. ಹೋಗ್ರಿ, ಎಲ್ಲಿ ಹಿಡ್ಕೊಳ್ಳೋದ ಅದನ್ನ? ನಾನು ಜೀವಂತವಾಗಿದ್ರ ಎಲ್ಲರ ಸಾಲ ತಂದು ಮದುವೆ ಮಾಡಿ ಮುಂದೆ ನಾ ಸಾಲ ತೀರಿಸ್ತಾನೆ, ನಾ ಹಾವು ಹಿಡ್ಕನಲ್ಲ ಅಂತ. ಇಲ್ಲಪ್ಪ ಹಿಡ್ಕಾರೋ, ನಿನ್ನ ಮದುವೆ ಖರ್ಚಿ ದುಡ್ಡಕ್ಕೆ ಹಿಡ್ಕಾರೋ ಅಂತ ಮತ್ತೆ ಹೇಳಿದ್ರು. ಆ ಹಾವೇನು ಮಾಡ್ತು, ಹುತ್ತದೊಳಗೆ ಹೊಂಟ್ರಿ. ಹುತ್ತದೊಳಗೆ ಹೊಂಟಾಗ ಏನಾಗಿದೆ, ದಾನಮ್ಮ ಹಿಡ್ಕ ಅಂದಾಗ ತಾಯಿ ಹೇಳ್ತಾಳ ಅಂತ ತಿಳ್ಕೊಂಡು ಇನ್ನೊಂದು ಸ್ವಲ್ಪ ಬಾಲ, ಒಂದು 2 ಗೇಣಿತ್ತು, ಬಾಲ ಹಿಡ್ಕೊಂಬಿಟ್ಟ. ಆ ಬಾಲ ಏನಾಗ್ಬಿಡ್ತು, ಬಂಗಾರ ಆಗಿಬಿಡ್ತು ನೋಡಿ. ದಾನಮ್ಮ ತಾಯಿ ಮಾತಾಕೆ ಆ ಬಾಲ ಬಂಗಾರ ಆಗಿಬಿಡ್ತು. ಅಯ್ಯೋ ದೇವ್ರೆ, ನಾ ಮೊದಲ ಹಿಡ್ಕೊಂಡಿಲ್ಲ ಅಲ್ಪ ಅಂದ ಮನಸ್ಸಿನಾಗ. ನಾ ಮೊದಲ ಹಿಡ್ಕೊಂಡಿದ್ರು ಅಷ್ಟು ಬಂಗಾರ ಆಕತ್ತು. ಈ ರೀತಿ ಬಸವೇಶ್ವರ ಮಹಾರಾಜ್ಗೆ ಇದೇ ರೀತಿಯಾಗಿ ದಾನಮ್ಮ ಅನೇಕ ಲೀಲೆಗಳನ್ನ ಮಾಡ್ತಾ ಇರುವಾಗ
ಅಲ್ಲೇನಾಗಿದೆ, ದಾನಮ್ಮ ಮತ್ತೊಬ್ಬರ ಮನೆಗೆ ಪೂಜೆಗೆ ಹೋಗ್ತಾ ಇದ್ದಾಳೆ. ಹೋಗುವಾಗ ಏನಾಗಿದೆ, ಅಲ್ಲಿ ನಿಂಗಮ್ಮನ ಯಜಮಾನರು ತೀರ್ಕೊಂಡ್ಬಿಟ್ರಪ್ಪ. ಮದುವೆಯಾಗಿ ಬಹಳ ದಿವಸ ಆಗಿಲ್ಲ, ತೀರ್ಕೊಂಡದಾರ. ತೀರ್ಕೊಂಡಾಗ ಹಣವನ್ನ ಹೊತ್ಕೊಂಡು ಹೊಂಟಾಗ ಇತ್ತ ಕಡೆಗೆ ದಾನಮ್ಮ ಎದುರಿಗೆ ಬಂದ್ಲು. ಅಯ್ಯೋ ಶಿವ ಶಿವ, ನಮ್ಮ ಯಜಮಾನರಿಗೆ ಮಣ್ಣನ್ನ ಕೊಡುವುದಕ್ಕಿಂತ ಮುಂಚಿತವಾಗಿ ಎದುರಿಗೆ ಪಾರ್ವತಿ ಸ್ವರೂಪಳಾಗಿರ್ತಕ್ಕಂಥ ದಾನಮ್ಮ ಬಂದದಾಳ ಅಂತ ತಿಳ್ಕೊಂಡು ಆ ತಾಯಿ ಏನ್ ಮಾಡಿದ್ಲು, ಆ ತಾಯಿ ನಮಸ್ಕಾರವನ್ನ ಮಾಡಿದ್ಲು. ನಿಂಗಮ್ಮ ಹೆಣ ಹೊತ್ಕೊಂಡು ಹೊಂಟದಾರ. ನಮಸ್ಕಾರವನ್ನ ಮಾಡಿದಾಗ ತಾಯಿ ದೀರ್ಘ ಸುಮಂಗಲಿ ಭವನ್, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡಿದ್ರು ದಾನಮ್ಮ. ಏನ್ ದಾನಮ್ಮ, ಅಲ್ಲಿ ಹೊತ್ಕೊಂಡು ಹೊಂಟಾರಲ್ಲ ಇವ್ರ ಯಜಮಾನ್ರವರು, ಏನ್ ಮಾಡ್ಲಪ್ಪ, ಎಲ್ಲಾ ಶಿವನಿಚ್ಛೆ ಪರಮಾತ್ಮನ ಇಚ್ಛೆ ಅಂತ ತಿಳ್ಕೊಂಡಂದಾಗ ಇದ್ದ ಕಡೆಗೆ 5 ಹೆಜ್ಜೆ ಮುಂದಕ್ಕೆ ಹೋಗಾರ. ಆ ಸಿದಿಗಿ ಮ್ಯಾಲೆ ಏನು ಹೊತ್ಕೊಂಡು ಹೊಂಟದ್ರಲ್ಲ, ಚಟ ಚಟ ಅಂತ ಮುರಿದು ಬಿದ್ದ್ಬಿಡ್ತು. ಅವ ಕೆಳಗೆ ಬಿದ್ದ. ನಿಂಗಪ್ಪ ಓಡಿ ಬರ್ತಾ ಇದ್ದಾನ. ಅವ್ರ ಹೆಂಡತಿ 10 ಬೆರಳೆತ್ತಿ ಬೆಳಗುವ ಮುತ್ತೈತನ ಮತ್ತೆ ಬಂದಾಗ, ಅಳಿಸಿರ್ತಕ್ಕಂಥ ಕುಂಕುಮ ಮತ್ತೆ ಬಂದಾಗ ಬಹಳ ಸಂತೋಷವಾಗಿಬಿಡ್ತು ಆ ನೀಲಮ್ಮನಿಗೆ. ಸಂತೋಷವಾದಾಗಿದ್ದ ಕಡೆಗೆ ದಾನಮ್ಮಗೆ ನಮಸ್ಕಾರವನ್ನ ಮಾಡ್ಲಿಕ್ಕೆ ಕರ್ಕೊಂಡು ಬರ್ತಾನ. ಇಲ್ಲ, ನಾನು ಸಿದಿಗಿ ಮ್ಯಾಲ ಮಕ್ಕೊಂಡಾಗ ಇವರೇ ನನ್ನನ್ನ ಏನ್ ಮಾಡಿದ್ರು, ಹೇಳಪ್ಪ 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 ಅಂತ ಎಬಿಸಿದ್ರು ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾನ ಆ ನಿಂಗಪ್ಪ ಹೇಳ್ತಾ ಇದ್ದ. ನಾ ಸಿದಿಗಿ ಮ್ಯಾಲ ಮಕ್ಕೊಂಡಾಗ ಏನ್ ಮಾಡಿದ್ರು, ಇವರೇ ನಮ್ಮನ್ನ ಏನ್ ಮಾಡಿದ್ರು, ಎಬಿಸಿದ್ರು. ಈ ತಾಯಿ ನಮ್ಮನ್ನ ಎಬಿಸಿದ್ರು ಅಂತ ತಿಳ್ಕೊಂಡಂದಾಗ ಮುಂದೆ ಗುಡ್ಡಾಪುರದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರು ಸಾಯುವವರೆಗೂ ಕೂಡ ಸೇವೆಯನ್ನ ಮಾಡ್ತಾ ಮಾಡ್ತಾ ಮುಂದೆ ಶಿವನ ಪಾದವನ್ನ ಸೇರ್ತಾ ಇದ್ದಾರೆ. ಇದೇ ರೀತಿಯಾಗಿ ಕಾಯಕವನ್ನ ಮಾಡ್ತಾ ಮಾಡ್ತಾ ಇರುವಾಗ ಇತ್ತ ಕಡೆಗೆ ದಾನಮ್ಮ ಬೇಡದವರಿಗೆ ಬೇಡಿದ್ದನ್ನೇ ಕೊಡ್ತಾ ಹತ್ತಿಬಿಟ್ಲು. ಸೋಮನಾಥರು ಮತ್ತು ದಾನಮ್ಮ ಸತಿಪತಿಗಳ ಒಂದಾಗಿ ಭಕ್ತಿಯನ್ನ ಮಾಡ್ತಾ ಇರುವ ಕಾಲಕ್ಕ ಅನೇಕ ಕುಹಿಕೆಗಳು ಬಂದರೆ. ಕೆಲವು ಜನ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಯನ್ನು ಬಡಿದಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಅಲ್ಲ, ದಾನಮ್ಮ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಾಳ ಅಂತ ಹೇಳ್ತೀರಿ. ನಮ್ಮೂರು ಬಸವಣ್ಣ ಐತಿ, ಆ ಬಸವಣ್ಣ ಕಬ್ಬು ತಿನ್ನಿಸಲಿ ನೋಡೋಣ. ಬಸವಣ್ಣಗ ಕಬ್ಬು ತಿನ್ನಿಸಲಿ ನಾ ಹೌದು ಅಂತೇವೆ ಅಂತ ತಿಳ್ಕೊಂಡು ಕೆಲವು ಜನ ಇರ್ತಾರ್ರಿ. ಹೊಟ್ಟೆ ಕಿಚ್ಚು ಬಹಳ ಕೆಟ್ರಿ. ಒಬ್ಬ ರಾಜ ಏನ್ ಮಾಡ್ದ, ಮಂತ್ರಿ ಕರೆದ. ಅಕ್ಬರ ರಾಜ ಆಸ್ಥಾನದಾಗದಾನ. ಅವ್ಗೆ ಏನಾರ ಒಂದು ಪ್ರಶ್ನೆ ಮಾಡಿ ಅವನು ಬಿಡಿಸ್ಬಿಡ್ಬೇಕು. ಆಮೇಲೆ ನೋಡ್ರಿ ಮಹಾರಾಜ ಅಕ್ಬರ್ ಬರ್ತಾನೆ. ಈಗ ದೇಹದಲ್ಲಿ ಎಲ್ಲಾ ಸ್ಥಾನದಾಗೂ ಕೂದಲದಾವು, ಮತ್ತ ಅಂಗೈ ಯಾಕಿಲ್ಲ ಕೇಳ್ರಿ, ಅವ್ನು ಹೇಳಕ್ ಬರಲ್ಲ, ಅವ್ನು ಬಿಡಿಸ್ಬಿಡ್ರಿ. ಅಕ್ಬರ ಕುತ್ಕೊಂಡದ್ದ. ಬಂದ ಬೀರಬಲ್ಲ. ಬೀರಬಲ್ಲ ಅವ ಬೈಟೋ ಕುತ್ಕ. ಅಲ್ಲಪ್ಪ, ದೇಹದಲ್ಲಿ ಎಲ್ಲಾ ಸ್ಥಾನದಾಗೂ ಕೂದಲಿಲ್ಲ, ಅಂಗೈ ಯಾಕೆ ಕೂದಲಲ್ಲ ಹೇಳು. ದೇಹದಲ್ಲಿ ಎಲ್ಲಾ ಸ್ಥಾನದಾಗೂ ಕೂದಲದಾವು, ಮತ್ತು ಅಂಗೈಗೆ ಯಾಕೆ ಕೂದಲಲ್ಲಿ ಹೇಳು. ಆಮೇಲೆ ಬೀರ್ಬಲ್ಲ ಅಂದ, ನೋಡ್ರಿ ಮಹಾರಾಜರ, ನೀವು ಬಹಳ ದಾನಿಗಳು. ನೀವು ದಾನ ಮಾಡಿ 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 ಮೊದಲು ನಿಮ್ಮ ಕೈಯಾಗ ಕೂದಲಿದ್ವು, ದಾನ ಮಾಡಿ 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 ಏನಾಗ್ಯಾವು, ನಿಮ್ಮ ಕೈಯಾಗ ಕೂದಲು ಉದ್ರಿ ಅವ್ರಿ. ಅಲ್ಲಪ್ಪ, ನಾ ದಾನ ಮಾಡಿ ಮಾಡಿ ಹೋದ್ರೆ ಮತ್ತೆ ನಿನ್ನ ಕೈಗೆ ಯಾಕೆ ಹೋಗ್ಯಾವು? ತಾವು ದಾನ ಮಾಡೋದು ಯಾರಿಗೆ? ನನಗೆ. ತಾವು ದಾನ ಮಾಡಿ ಮಾಡಿ ಹೋದ್ವು, ನನಗೇನಾದ್ವು ಇಸ್ಕೊಂಡು ಇಸ್ಕೊಂಡು ಕೈಯನ್ನು ಕೂದಲು ಹೋದ್ವು. ಅಲ್ಲಪ್ಪ, ನಾ ದಾನ ಮಾಡಿ ಮಾಡಿ ಹೋದ್ರ, ನೀನು ಇಸ್ಕೊಂಡು ಇಸ್ಕೊಂಡು ಹೋದ್ರ ಮತ್ತು ಅವ್ರವೆಲ್ಲ ಯಾಕೆ ಹೋಗ್ಯಾವು? ತಾವು ದಾನ ಮಾಡುವುದನ್ನ ನಾನು ಇಸ್ಕೊಳ್ಳೋದನ್ನ, ತಾವು ದಾನ ಮಾಡುವುದನ್ನ ನಾ ಇಸ್ಕೊಳ್ಳೋದನ್ನ ನೋಡಿ ನೋಡಿ ಕೈ ತಿಕ್ಕಿ 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 ಅವ್ರ ಕೈಯಾಗ ಕೂದಲು ಉದ್ರಿ ಅವ್ರಿ. ದಾನೇಶ್ವರಿ ಮಾತಾಕಿ
ಕಬ್ಬು ತಿನ್ನಿಸಿರಿ. ಬಸವಣ್ಣ ನೋಡ್ತಾನೆ ನಿಮ್ಮ ಧೈರ್ಯ. ನೀವು ದಾನಮ್ಮ ಅಂತೀರಿ, ಎಲ್ಲಾ ಕಡೆನೂ ಬಡೆ ಅದೇ ಐತಿ. ಅದಕ್ಕಾಗಿ ಏನಾಯ್ತು, ಇತ್ತ ಕಡೆಗೆ ದಾನಮ್ಮ ತಾಯಿ ಬಸವಣ್ಣನ ಹತ್ರ ಬಂದು ಕಬ್ಬಿನ ಹೊರೆ ಹೊತ್ಕೊಂಡ್ಬಂದ್ರು. ಕಬ್ಬಿನ ಹೊರೆ ಎಷ್ಟಾಯ್ತು ಮುಗಿಸೋಣ, ಇಲ್ಲಿ ಮುಗಿಸ್ಬೇಕಂತೆ. ಮುಗಿಸಲ್ರಿ ಮತ್ತೆ ಕಬ್ಬಿನ ಹೊರೆ ಹೊತ್ಕೊಂಡ್ಬಂದ್ರು. ಹೊರೆ ಹೊತ್ಕೊಂಡ್ಬಂದಾಗ ಇತ್ತ ಕಡೆಗೆ ಮಹಾತ್ಮರನ್ನೆಂದು ಕೂಡ ತಡಬಾರ್ದ್ರಿ. ಮಹಾತ್ಮರನ್ನಾಗಲಿ ದೊಡ್ಡವರನ್ನಾಗಲಿ ನಾವೇನ್ ಮಾಡಬಾರ್ದು, ನಿಂದಿಸಬಾರದು. ಗಲಾಟೆ ಮಾಡಬೇಡ್ರಿ, ಗಲಾಟೆ ಮಾಡಿ. ದಾನೇಶ್ವರಿ ಮಾತಾಕಿ. ಶರಣರ ಮಹಿಮೆಯು ತಿಳಿಯುವುದೇ ಶಿವ, ಪರಿಪರಿ ಪಾಪದ ನರ ಕುರಿಗಳಿಗೆ ಅಂತಾರ. ಶರಣರ ಮಹಿಮೆಯು ತಿಳಿಯುವುದೇ ಶಿವ, ಪರಿಪರಿ ಪಾಪದ ನರ ಕುರಿಗಳಿಗೆ. ಇತ್ತ ಕಡೆಗೆ ಕಬ್ಬಿನ ಹೊರಿ ತಂದಾಗ ದಾನಮ್ಮ ಬಸವಣ್ಣ ಕಬ್ಬನ್ನು ತಿನ್ನು ಅಂತ ತಿಳ್ಕೊಂಡು ಹೇಳಿದಾಗ ಇತ್ತ ಕಡೆಗೆ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ದಾನಮ್ಮನ್ ನೋಡ್ತಾ ಇದ್ದಾರೆ, ಬಸವಣ್ಣನ ನೋಡ್ತಾ ಇದ್ದಾರೆ, ದಾನಮ್ಮ ನೋಡ್ತಾ ಇದ್ದಾರೆ. ಆ ಬಸವಣ್ಣ ಏನ್ ಮಾಡ್ದ, ಎದ್ದು ನಿಂತು ಬಡ 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 ಕವ 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 ಕಬ್ಬು ತಿನ್ನಾಕ ಹತ್ಬಿಟ್ರಿ. ದಾನೇಶ್ವರಿ ಮಾತಾಕೆ ಕಬ್ಬನ್ನ ತಿನ್ನಾಕ ಹತ್ತತಿಗೆ ಏನ್ ಪರೀಕ್ಷೆ ಮಾಡಾಕ್ ಬಂದಿದ್ರಲ್ಲ ಅವ್ರು ಓಡಾಕ್ ಹತ್ಬಿಟ್ರು, ನಮಗೆಲ್ಲಿನ ಶಿಕ್ಷೆ ಆಕತ್ತ ಅಂತ ತಿಳ್ಕೊಂಡು. ಹಂಗ ದಾನಮ್ಮ ಏನ್ ಮಾಡಿದ್ಲು, ಬೇಡಿದ ಶರಣಂಗೆ ಬಸವಣ್ಣವರು ಬೋರ್ಡ್ ಹಾಕಿದ್ರು 12ನೇ ಶತಮಾನದಲ್ಲಿ. ಬೇಡಿದ ಶರಣಂಗೆ ನೀಡದಿರ್ದಡೆ ತಲೆದಂಡ ಕೂಡಲ ಸಂಗಮ ದೇವ. ಬಸವಣ್ಣವರು ಬೋರ್ಡ್ ಏನಂತ ಹಾಕಿದ್ರು, ಬೇಡಿದ ಶರಣಂಗೆ ನೀಡದಿರ್ದಡೆ ತಲೆದಂಡ ಕೂಡಲ ಸಂಗಮ ದೇವ. ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಬೇಡಲೇ ಹಂದಿ ಅಂತಂದ್ರು ಬಸವಣ್ಣವ್ರು. ನೋಡು ಏನ್ ಬೆಕ್ಕತ್ ಬೇಡಿನ, ಏನ್ ಬೆಕ್ಕತ್ ಬೇಡ ಅಂತ ತಿಳ್ಕೊಂಡಿದ್ರು. ಇಲ್ಲಿ ಕೂಡ ಏನಾಗಿದೆ, ಸೋಮನಾಥ ಮತ್ತು ದಾನಮ್ಮ ಅನೇಕ ಲೀಲೆಗಳನ್ನು ಮಾಡುವಾಗ ಇನ್ನು ಅನೇಕ ಪವಾಡದವು, ಅದ್ಭುತವಾಗಿರ್ತಕ್ಕಂಥ ಪವಾಡದವು. ಅದಕ್ಕೆ ಸಮಯವಾಗಿದೆ ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕಾಗಿ ಇವತ್ತಿನ ದಿವಸ ಮದುವೆ ಬಹಳ ಅದ್ಭುತವಾಗಿ ನೆರವೇರಿಸಿ ಕುರುಕ್ಷೇತ್ರ ಗುಡ್ಡಾಪುರದೊಳು ವಾಸಿಸುವ ಓಂಕಾರೇಶ್ವರಿ ದೇಶದಲ್ಲಿ ಕರುನಾಡು ಪುಣ್ಯದ ಉಮರಾಣಿ. ಎಷ್ಟು ಗಂಟೆ ಗಿಟ್ಟರ ಬೇಗ ಮಳೆ ಬರ್ತದೆ. ಪಂಚಾಳ ಶರಸಂಬಳಿಗೆ ಪಂಚಾಳ ಶಿಶುಗಳಿಗೆ ಶಿಶುವಾದವಳು ಸಂತತಿ ಪಡೆದಿಯ ಜನ್ಮದಿಂದಲೇ ಲಿಂಗ ಪಡೆದ ಲಿಂಗಮ್ಮನೆಂಬ ಹೆಸರಿನಿಂದಲೇ ನಿನ್ನ ಕಡೆ ಮಂಗಳ ಬಿರಿಯ ಚಂದ್ರನಂತೆ ಬೆಳೆದವಳು ಲಿಂಗ ಧರ್ಮದ ರಕ್ಷಣೆಗಾಗಿ ಜನಿಸಿ ಬಂದೆ. ಗಂಗಾಧರ ಶ್ರೀ ಸೋಮಲಿಂಗನ ರಾಣಿಯಾದೆ. ಮರುಳ ಜನತೆಗೆ ಮಾನವಳಾಗಿ ಕಂಡೆಯವ್ವ. ಮಾತೃದೇವಿಗೆ ಪಿತೃದೇವಿಗೆ ಲಿಂಗವಿದ್ದೆ. ಈಶ ತತ್ವ ಧ್ಯಾನದತ್ತ ಒಲಿವಿದ್ಯೆಯವ್ವ. ಬಸವ ದರ್ಶನ ಕಲ್ಯಾಣದಲ್ಲಿ ಪಡೆಯ ಬಂದೆ. ಸೃಷ್ಟಿ ಸ್ವತಃ ಚಿತ್ತವಿದ್ದು ಶಿವತತ್ವ ಕಂಡೆ. ದಿಟ್ಟಹರ ನಾಮ ಸ್ಮರಣೆಯಲ್ಲಿ ಕಲ್ಯಾಣ ಕಂಡೆ. ಬಡವರಿಗೆ ಬಲಿದು ಭಾಗ್ಯವಿದ್ದ ಘನಕರುಣೆ ನೀನು. ಜಾಡಿಸಿದೆ ನೀ ಊಟ ಶೀಲಿಯ ಮುತ್ತು ದೊರೆತೋ. ಬಾಳಿಯ ವನದನುಷ್ಠಾನ ಮಾಡಿದ ಕರುಣೆ. ಬಾಳಿ ತೆಂದುಗಳು ಭಾಗಿ ಬೆಳೆಸಲು ನೋಡಿದವಳು. ಕುಲತಡಿಯ ಅಕ್ಕ ಮಹಾದೇವಿಗೆ ದರ್ಶನವಿತ್ತ. ಸಡಗ ದೇವರ ಹಸ್ತ ಬಿಟ್ಟು ಪ್ರಸಾದ ತೀರ್ಥ. 196,000 ಜನರುಣದ ಹರಳು ಕಲ್ಲುಗಳ ನಾಣ್ಯ ಮಾಡುತ್ತೆ ಜನರಿಗಿತ್ತೆ. ಬಸವ ಪ್ರಮುಖರ ಶರಣ ಶರಣೆಯರ ಸೇವೆಗೊಂಡು ಈಶ
ಮಂಟಪದಿ ದಾನಶೂಲಗಳು ಎಂದೆನಿಸಿದ ಪತಿಯೂ ಇಲ್ಲದ ಸತಿಯ ಪತಿಯನ್ನು ತೋರಿಸಿದ ಖ್ಯಾತಿಶಾಲಿ ವಾಹನದ 696 ರಕ್ತಾಕ್ಷಿಯ ವೈಶಾಖ ಶುಕ್ಲದ ಕಾಲ ಮದುವೆ ತದಯಕ್ಷಿಯ ಗುರುವಾರದ ಶುಭ ಸಮಯದಲ್ಲಿ ಸಂಘ ತೀರ್ಥದ ಸೋಮಲಿಂಗಗೆ ಸತಿಯಾದೆ ಲಿಂಗ ಜಂಗಮರು ಬಸವ ನೀಲಮ್ಮ ಸಾಸಿವೆಯಡೆ 550 ಲಗ್ನಗಳ ಮಾಡಿಸಿದೆ ಏನು ಹೇಳಲಿ ಆಗಸದಿಂದಲೇ ಹೂ ಮಳೆಗರೆದರು ಮಹಾರಾಷ್ಟ್ರಕ್ಕೆ ಕನ್ನಡ ನಾಡಿಗೆ ಬಂಧುವಾದೆ ಮಹಾಭಕ್ತನಿಗೆ ಜತ್ತಿಯವರಿಗೆ ಕರುಣವಿತ್ತೆ ಗುಡ್ಡಾಪುರ ಸುಕ್ಷೇತ್ರವನ್ನು ಶ್ರೀ ಜತ್ತಿಗಿತ್ತೆ ಆದವಾಣಿಯಲ್ಲಿ ಲಿಂಗ ಪೂಜೆ ಮಾಡಿಸಿದೆ ಮನೆ ಮನೆಯಲ್ಲಿ ಮುತ್ತೈದೆಯಾಗಿ ತೋರಿದೆವ್ವ ಜನಮನದಲ್ಲಿ ಶಿವಧರ್ಮ ಬಿತ್ತಿದ ಮಹಾಮಾತೆ ಲಕ್ಷ್ಮೀ ಪೂಜೆ ಮಾಡಿಸಿದ ಮಹಾತಾಯಿ ಆಲಂಪುರದಲ್ಲಿ ಶಸ್ತ್ರ ಧರಿಸಿ ನೀ ವೈರಿ ಬೆಳೆದೆ ಮೊಳವ ರಾಶಿಯಲ್ಲಿ ಅನ್ನ ಮಾಡಿದ ತ್ರಿವೇಣಿ ಕಲ್ಲಿನಲ್ಲಿ ಧನಮುದ್ರ ನಾಣ್ಯಗಳ ಮಾಡಿಸಿದೆ ಎಲ್ಲಾ ಕಡೆಯಲ್ಲಿ ಕೋಟಿಲಿಂಗ ಸ್ಥಾಪಿಸಿದೆ ಒಡೆಯರಾದ ಶ್ರೀಕೃಷ್ಣರಾಜರಿಗೆ ಲಿಂಗವಿತ್ತೆ ಗಡಗಡದಿ ಶ್ರೀ ರಾಮೇಶ್ವರಕ್ಕೆ ನಂಬಿ ತಂದೆ ನಾರಾಯಣನ ಪೂಜೆ ಕೊಂಡು ನೀ ಹರಿಗೆ ಇತ್ತೆ ರಾಜನಿಗೆ ಬಂದ ಮದವ ಮುರಿದೆ ಕರುಣದಿಂದ ಶಿರವ ಮೇಲೆ ಲಿಂಗ ಮುದ್ರೆ ಆತಗಿತ್ತೆ ಈ ಜಗದಲ್ಲಿ ಲಿಂಗ ಮುದ್ರೆ ಅಂಗವಿತ್ತೆ ಕನಗೆಲ ರಾಜೆಗೆ ವೀರಶೈವವ ಬೋಧಿಸಿದೆ ವಿಷ್ಣು ಕಂಚಿಗೆ ಶಿವಕಂಚಿ ಎಂದೆನಿಸಿದವ ಜನ್ವಾರಕ್ಕೆ ಲಿಂಗ ಕಟ್ಟಿದೆ ಲಿಂಗ ಕಳೆಯ ಕೃಷ್ಣೆಯ ನೀರಲ್ಲಿ ಕ್ಷೀರವ ಮಾಡಿದ ಮಹಾಮಾತೆ ಸತ್ತ ಮನುಜರಿಗೆ ಪ್ರಾಣವನಿತ್ಯ ಮಹಾಕರುಣೆ ಅತ್ತೆಯ ಕಲ್ಲಿನ ಕಲ್ಲು ಬಸವನಿಗೆ ಕಪ್ಪು ಕಟ್ಟ ಕಲ್ಲು ಬಸವನಿಗೆ ಗುರುತು ಹೊಡೆಸಿದ ಕಾರಣಿಗಳು ಮಲ್ಲಿದಂದಂಶ ಲಿಂಗ ಚಿಟ್ಟಿಯಲ್ಲಿ ಧ್ಯಾನಿಯಾದೆ ಅಂಗವ ಲಿಂಗದಿ ಸಮರಸಗೊಳಿಸಿದ ಲಿಂಗದಿಟ್ಟೆ ಲಿಂಗ ತೀರ್ಥಗಳ ತನ್ನ ನಡೆಸಿ ತೋರಿಸಿದ ರಾತ್ರಿಯಲ್ಲಿ ಗುಡ್ಡಾಪುರವನ್ನು ಕ್ಷೇತ್ರವಾಗಿಸಿದ ನಿತ್ಯವೂ ತಪ್ಪದೆ 3 ಪೂಜೆ ಮಾಡುವಳು ಬೆಳಗಿನ ಹೊತ್ತು ಬಾಲಕಿಯಾಗಿ ಕಾಣುವಳು ವೇಳೆ ಮಧ್ಯದಿನ ಯುವತಿಯಾಗಿ ಕಾಣುವಳು ಯುವಧೋವಳಿಯಲ್ಲಿ ಮುಪ್ಪಾಗಿ ಕಾಣುವಳು ಬುದ್ಧಿನ ಮುಖಕ್ಕೆ ಮುಖರ ಒಪ್ಪಿದೆ ಮಹಾದೇವಿ ಲಿಂಗ ಕಾಯಿದಿ ಜಗವನ್ನು ಪಡೆಯುವ ಮಹಾಮಹಿಮೆ ಲಿಂಗದಲ್ಲಿ ಶಿವಭಕ್ತಿ ಮುಕ್ತಿಯ ಸುಖ ತೋರಿದೆ ಭಕ್ತ ವೃಂದದ ಹೃದಯ ಜ್ಯೋತಿ ಕರುಣಾಮೂರ್ತಿ ಭಕ್ತ ಕೋಟಿಗೆ ಶಾಂತಿ ಇತ್ತು ನೀನು ಉದ್ಧರಿಸಿದೆ ಮಾಟ ಮಂತ್ರ ಮಾಡಿದವರಿಗೆ ಮೂಗು ಕೊಯ್ದೆ ನಿಷ್ಠೆಯುಳ್ಳವರಿಗೆ ಇಂದು ಕೊಟ್ಟು ನೀವು ಕೊರದೆಯಮ್ಮ ನಂಬಿಗಿಲ್ಲದವರ ಎದೆಗೆ ಅಂಬವೋ ನೀನಾದೆ ಬಿಂಬವಾಗಿ ನೀ ಜೀವಗಳಿಂದಲೇ ಲೇಸನಿಸಿದೆ ನಿನ್ನ ಕುರುಹನು ರೂಢಿಯಲ್ಲಿ ನೀ ತೋರಿಸಿದೆ ನೀನೇ ನಮ್ಮ ವೀರಶೈವರ ಚಿಂತಾಮಣಿ ಭಸ್ಮ ಮಂತ್ರ ರುದ್ರಾಕ್ಷಿ ಹೂಗಳು ಧರಿಸಿದವಳು ಈಶ ಪ್ರೀತಿಯ ಏಕಬಿಲ್ಲುಗಳ ಪ್ರೀತಿಯುಳ್ಳ ದಯಾಶೀಲೆ ಘನಧೀನ ಬಂಧುವು ತಾನೆನಿಸಿಯ ಕಾಯಕ ತತ್ವದಲ್ಲಿ ಪಂಚಾಕ್ಷರಿಯ ತೋರಿದವಳು ಧರೆಯಲ್ಲಿ ಸಮ ಮಹಿಮೆನೆನಿಸಿಯ ಮಂಗಳೆಯೋ ಶ್ರೀ ಶಿವ ಬೆಳೆಯನ್ನಲ್ಲಿ ಚಿತ್ತದ ಮಹಿಮಳು ಶಿವನ ಸುಮಾರ್ಗ ಜಗಕ್ಕೆ ತೋರಿ ಬೆಳಗಿನಿಂದ ಸರ್ವಾಂಗದಲ್ಲಿ ಲಿಂಗ ಕಳೆಯನ್ನು ಬೆಳಗಿಸುವ ಮಹಾತಪೋನಿಗೆ ತೇಜಸ್ವಿನಿ ಮಹಾಮಹಿಮೆ ಮಹಾಪವಾರದ
ಕರ್ತೃಳ ನೀನು ಪಾವನಳು. ನಿತ್ಯ ನಿನ್ನನ್ನು ಪೂಜಿಸಿದವರ ಪಾವನಗೊಳಿಸೋ. ನಿತ್ಯ ನಿನ್ನಯ ಭಜನೆ ಮಾಡಲು ದೂತ ಕಳೆವ. ನನ್ನ ತಪ್ಪುಗಳ ಅನಂತ ಕೋಟಿ ಸಹಿಸವ. ನನ್ನ ಸುತ್ತಿದ ಸಂಸಾರದಲ್ಲಿ ಸಲಹು ನನ್ನ. ಭವಸಾಗರದಲ್ಲಿ ನನ್ನನ್ನು ಎತ್ತು ಮಹಾಮಹಿಮೆ. ದೇವ ವಂದಿತೆ ಕುಂದು ಬರದ ತೆರೆ ಕಾಪಾಡೋ. ಜ್ಞಾನವೆಂಬುವ ಬೆಳಕನ್ನು ತೋರಿ ಕಾಪಾಡೋ. ಜ್ಞಾನಹೀನತೆ ದಾರಿ ಬಿಡಿಸದೆ ಕೊರೆಯಮ್ಮ. ಶೇಷದಿಂದಲೇ ಕುದಿಯದ ಮನಸ್ಸಿಗೆ ಶಾಂತಿ ನೀಡೋ. ದೋಷದಲ್ಲಿ ನಾನೆಡೆಹಿ ಬಿದ್ದಿಯ ಮದಿಯ ನೀಡೋ. ಅಡಿಗಳಿಗೆ ನಿನ್ನನ್ನು ನೆನೆಯುವ ವರವ ನೀಡೋ. ಹೃದಯದ ಗೃಹಕ್ಕೆ ಜ್ಞಾನ ದೀಪ ಬೆಳಗದವರು. ಸುಲಭರಾಗಿನಿ ಸುಜ್ಞಾನವನ್ನು ಕೊಟ್ಟು ಹರಿಸೋ. ಮುಗ್ಧ ಭಕ್ತರು ಎನ್ನ ಕರುಣಿಸುವ ಮಹಾತಾಯಿ. ನಿನ್ನಯ ಕೃಪೆ ಇರದೆ ಬಾಳಲು ಬರುವುದಿಲ್ಲ. ನಿನ್ನ ಭಕ್ತರು ವೀರಮ್ಮನ ಮರೆಯಬೇಡ. ಶರಣ ಶರಣ ಶ್ರೀ ಚರಣಕ್ಕೆ ನಮಿಸುವೇನ. ಜನನ ಮರಣಗಳ ದೂರ ಮಾಡುತ್ತೆ ಎಂದು ಪರೆವ. ಪ್ರಸಾದ ಕಾಯ್ದ ತೇಜಸ್ವಿನಿ ಶರಣು ನಿನಗೆ. ಪ್ರಸಾದ ಎನ್ನ ತಪ್ಪು ಒಪ್ಪುಗಳು ನಿನಗರ್ಪಿತ. ತಪ್ಪು ಮಾಡಿದರೆ ಸಿದ್ಧಿ ರಕ್ಷಿಸುವ ಕಾರುಣ್ಯವೇ. ಅಪ್ಪಿಕೊಳ್ಳುವೆವು ನಿನ್ನ ಪಾದದ ಸಲಹು ಬಿಡದೆ. ನಿನ್ನ 108 ನಾಮಗಳ ಕೇಳಪರು ಪರೆ. ಚಿನ್ಮಯಿ ಸಾಕ್ಷಾತ್ಕಾರ ವರವ ಕೊಟ್ಟು ಸಲಹೋ. ಓಂ ಬಸವೇಶ್ವರಾಯ ನಮಃ. ಓಂ ಬಸವೇಶ್ವರಾಯ ನಮಃ. ಓಂ ಶರಣಾಂಬಿಕಾತಾಯೇ ನಮಃ. ಓಂ ಶಾಂತಮ್ಮತಾಯೇ ನಮಃ. ಓಂ ದಾನೇಶ್ವರಿಯೇ ನಮಃ. ಓಂ ದಾನೇಶ್ವರಿಯೇ ನಮಃ. ಓಂ ದಾನೇಶ್ವರಿಯೇ ನಮಃ. ಪೂಜಾ ಕರ್ತೃವಾಗಿರ್ತಕ್ಕಂಥ ಶ್ರೀ ಭ್ರಾಂತೇಶ್ ಭಾವಿಹಾರ ಬಳಗ ಮತ್ತು ಕುಟುಂಬಸ್ಥರು ಶಿಕಾರಿಪುರ. ಶರಣೆ ಶಶಿಕಲಾ ಮಂಜುನಾಥ್ ಮತ್ತು ಕುಟುಂಬದವರು ಶಾಂತಿನಗರ ಶಿಕಾರಿಪುರ. ಶರಣೆ ರೂಪಾ ಹೇಮಂತ್ ಕುಮಾರ್ ಮತ್ತು ಕುಟುಂಬದವರು ಕುಂಬಾರಗುಂಡಿ ಶಿಕಾರಿಪುರ. ಶರಣೆ ನೇತ್ರಾ ನಂದೀಶ್ ಕೆಎಸ್ ಮತ್ತು ಕುಟುಂಬದವರು ಶಿಕಾರಿಪುರ. ಶರಣೆ ಪುಷ್ಪಲತಾ ಈರಣ್ಣ ಹಾದ್ರೇಳಿ ಮತ್ತು ಕುಟುಂಬದವರು ವಿರಾಜಮಠ ರಸ್ತೆ ಶಿಕಾರಿಪುರ. ಶರಣೆ ಶರ್ಮಿಳಾ ವೀರೇಶ್ ಮತ್ತು ಕುಟುಂಬದವರು ಕುಮದುದ್ದಿನಗರ ಶಿಕಾರಿಪುರ. ಶರಣೆ ಸವಿತಾ ರಮಣಿ ಮತ್ತು ಕುಟುಂಬದವರು ಗಡ್ಡಬೇಡಿ ಶಿಕಾರಿಪುರ. ಶರಣೆ ಸೌಭಾಗ್ಯ ರಮೇಶ್ ಮತ್ತು ಕುಟುಂಬದವರು ಕುಂಬಾರಗುಂಡಿ ಶಿಕಾರಿಪುರ. ಶ್ರೀ ಪುಷ್ಪಗಿರಿ ಗ್ರಾಮ ಅಭಿವೃದ್ಧಿ ಸ್ವಸಹಾಯ ಸಂಘ ಮತ್ತು ಇದರ ಅಧ್ಯಕ್ಷರು ಶರಣೆ ಆಶಾ. ಕಾರ್ಯದರ್ಶಿ ಶರಣೆ ರತ್ನ ಮತ್ತು ಸರ್ವ ಸದಸ್ಯರು ಕುಟುಂಬದವರು ದುಸ್ಕೋರು. ಶ್ರೀ ಪುಷ್ಪಗಿರಿ ಗ್ರಾಮ ಅಭಿವೃದ್ಧಿ ಸ್ವಸಹಾಯ ಸಂಘ 2 ಇದರ ಅಧ್ಯಕ್ಷರು ಶರಣೆ ಪುಷ್ಪಾವತಿ. ಉಪಾಧ್ಯಕ್ಷರು ಶರಣೆ ಮಂಜುಳಾ ಪಿಸೆ. ಕಾರ್ಯದರ್ಶಿ ಶರಣೆ ಶೋಭಾ ಡಿ ಮತ್ತು ಸರ್ವ ಸದಸ್ಯರು ಕುಟುಂಬದವರು ದುಸ್ಕೋರು. ಇವರು ಇಂದಿನ ಪೂಜಾ ಮತ್ತು ಪ್ರಸಾದದ ಸೇವೆಯನ್ನು ವಹಿಸಿಕೊಂಡಿರತಕ್ಕಂಥ ಎಲ್ಲ ಭಕ್ತರಿಗೂ ಆ ಮಹಾತಾಯಿ ದಾನದಾಸೋಹಿ ವರದಾನಿ ಗುಡ್ಡಾಪುರದ ದಾನಮ್ಮ ತಾಯಿ ಜಗದ್ಜ್ಯೋತಿ ಬಸವೇಶ್ವರರು ಅವರ ಮನೆ ದೇವರು ಅವರಿಗೆ ಆಯುಷ್ಯವನ್ನ ಆರೋಗ್ಯವನ್ನ ನೆಮ್ಮದಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಆ ತಾಯಿಯ ಪಾದದ ಕಮಲಗಳಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಸಾಂಬಗೈವ ಪಾರ್ವದೇವ ಶಿವರ ಮಹಾದೇವ. ಈಗ ತಾಯಿಯವರ ಆಶೀರ್ವಚನದ ನಂತರ ಮಹಾಮಂಗಳಾರತಿ ಆಗ್ತಾ ಇದೆ ಮತ್ತು ಸರ್ವ ಮಂಗಳ ಬಂದವರು ಇಂದು ಮದುವೆಯ ಪ್ರಯುಕ್ತ ಎಲ್ಲರಿಗೂ ಕೂಡ ಕಲಸಕ್ರಿಯೆಯನ್ನು ತಂದಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಆ ಪ್ರಸಾದವನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ತಾಯಿಯವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅದರಿಂದ ತಾಯಿಯಾದವಳು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಲು ಸಾಧ್ಯ ಮಾಡಿ ತುಂಬಾ ಅದ್ಭುತವಾಗಿ ಮಾಡಿದ್ವಿ.
ಒಂದು ಟೈಮ್ ಸಿಕ್ಕಾಗ ಒಂದು ನೋಡ್ರಿ ಮೇನ್ ಎಂಟ್ರೆನ್ಸ್ ಅಲ್ಲಿ ಇದೆ, ರೋಡಲ್ಲಿ ಇದೆ. ಅವ್ರಿಗೆ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ಏನೇ ಮಾತಾಜಿ ಹತ್ರ ಹೇಳ್ಕೊಂಡ್ರೆ ಅವ್ರ ಮಾತುಗಳು ಅವ್ರು ತುಂಬುವಂತ ನಮಗೆ ಧೈರ್ಯ ಇಲ್ಲ, ನೀವು ಮಾಡ್ತೀಯ, ನೀವು ಮಾಡು, ಧೈರ್ಯವಾಗಿರ್ಬೇಕು, ಧೈರ್ಯವಾಗಿ ಬರಬೇಕು ಅಂತ ಅದೇ ಒಂದು ನಮ್ಮ ಜೀವನದಲ್ಲಿ ನಾನು ಸ್ಫೂರ್ತಿ ಅಂತ ಹೇಳ್ತೀನಿ. ಹಂಗಾಗಿ ನನಗೂ ಮತ್ತು ಆಶ್ರಮಕ್ಕೂ ಮಾತಾಜಿಗೂ ಬಹಳ ಸಂಬಂಧ ಇದೆ. ಓಂ ಶ್ರೀ ಬಸವಲಿಂಗಾಯ ನಮಃ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿ ಎತ್ತ ಸಂಬಂಧವಯ್ಯ. ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಡುಪು ಎತ್ತಣದಿಂದೆತ್ತ ಸಂಬಂಧವಯ್ಯ. ವ್ಯೂಹ ಕಾಯಿಸಿದ್ದ ಅಲ್ಲಮ ಪ್ರಭುದೇವರು ಈ ವಚನವನ್ನ ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ. ಶಿವಶರಣರ ನಾಡು ಶಿಕಾರಿಪುರ. ಆ ಬೋರ್ಡ್ ನೋಡಿ ಎಲ್ಲರಿಗೂ ಮೈಮನ ರೋಮಾಂಚನಗೊಳ್ಳುತ್ತೆ. ಭಾರತದ ಇತಿಹಾಸದಲ್ಲಿ ಆಧ್ಯಾತ್ಮಿಕ ಮಹಾತ್ಮರು ಏನು ಜನಿಸಿದ್ದಾರೆ, ಅದರಲ್ಲಿ ಮೇಲ್ಮಟ್ಟದ ಉನ್ನತವಾದ ಜ್ಞಾನವನ್ನ ಪಡೆದುಕೊಂಡಿರುವವರು ವ್ಯೂಹ ಕಾಯಿಸಿದ್ದ ಅಲ್ಲಮ ಪ್ರಭು. ಅವರು ಲಕ್ಷಾಂತರ ವಚನಗಳನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು ವಚನ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದೆತ್ತ ಸಂಬಂಧವಯ್ಯ. ಎಲ್ಲೋ ಹುಟ್ಟಿದೆ ಕೋಗಿಲೆ, ಎಲ್ಲೋ ಇದೆ ಮಾವಿನ ಚಿಗುರು. ಆ ಚಿಗುರನ್ನ ತಿಂದು ಕೋಗಿಲೆ ಖುಷಿ ಪಡುತ್ತೆ, ಹಾಡ್ತದೆ. ಕೇಳಿದ್ದೀರಾ ನೀವೆಲ್ಲ ಕೋಗಿಲೆ ಧ್ವನಿಯನ್ನ? ಎಷ್ಟು ಇಂಪಾಗಿರ್ತದೆ. ಮಾವಿನ ಹೂವನ್ನ ಚಿಗುರನ್ನ ತಿಂತದದು, ಧ್ವನಿ ಕ್ಲಿಯರ್ ಆಗುತ್ತಂತದ್ರಿಂದ. ಮಾವಿನ ಹಣ್ಣು ತಿಂದ್ರು ಅಷ್ಟೇ ಬಾಡಿ ಕ್ಲೀನ್ ಆಗುತ್ತೆ, ಒಳ್ಳೆಯದದು. ಎಲ್ಲ ಹಣ್ಣುಗಳಿಗಿಂತಲೂ ಅದಕ್ಕೆ ರಾಜನ ಹೆಸರು ಕೊಟ್ಟಿದ್ದಾರೆ. ರಾಜ ಹಣ್ಣು ಯಾವ್ದಾದ್ರೂ ಇದೆ ಅದು ಮಾವಿನ ಹಣ್ಣು ಅಂತ ನಮ್ಮ ಇತಿಹಾಸಕಾರರು ಹೇಳ್ತಾರೆ. ಅಂತಹ ಮಾವಿನ ಚಿಗುರನ್ನ ಹೂವನ್ನ ತಿಂದು ಕೋಗಿಲೆ ಅಷ್ಟು ಇಂಪಾಗಿ ಹಾಡಬೇಕಾದ್ರೆ ನಾವು ಹಣ್ಣನ್ನೇ ತಿಂತೇವೆ. ನಾವು ಹೇಗೆ ಇಂಪಾಗಿ ಮಾತನಾಡಬೇಕು, ಇನ್ನೊಬ್ಬರು ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಮ್ಮ ಮಾತಿನ ಬಗ್ಗೆ ನಮಗೆ ಹಿಡಿತಾ ಇರಬೇಕು. ಬಸವಣ್ಣನವರನ್ನ ಪಂಚ ಪರುಷ ವ್ಯಕ್ತಿಗಳು ಅಂತ ನಾವು ಕರೀತೇವೆ. ಸ್ವಲ್ಪ ಈ ಕಡೆ ಗಮನ ಕೊಡ್ರಿ, ಮೊಬೈಲ್ ನೋಡೋದು ಬೇಕು. ಮಕ್ಕಳೆಲ್ಲ ಸುಮ್ಮನೆ ಮುಂದೆ 5 ನಿಮಿಷ ಅಷ್ಟೇ, ಬಹಳ ಪಂಚ ಪರುಷ ವ್ಯಕ್ತಿಗಳು ಅಂತ ಅವರನ್ನು ಕರೀತೇವೆ. ಯಾಕೆ? ಅವರ 5 ಇಂದ್ರಿಯಗಳಿದ್ವಲ್ಲ, ಕರ್ಮೇಂದ್ರಿಯಗಳು ಕರ್ಮದ ಕೆಲಸ ಮಾಡ್ತಾವೆ. ಕರ್ಮೇಂದ್ರಿಯಗಳು ಯಾವ ಅಂತ? ನಿಮ್ಮ ದೇಹದಲ್ಲಿ ಇದಾವೆ, ಎಲ್ಲ ದೇಹದಲ್ಲೂ ಕರ್ಮೇಂದ್ರಿಯಗಳಿದ್ದಾವೆ. ನೀವು ಒಳ್ಳೆಯರಾಗಬೇಕು ತಾನೆ, ದೇವರಿಗೆ ಪ್ರೀತಿ ಪಾತ್ರರಾಗಬೇಕು ತಾನೆ, ನಿಮ್ಮನ್ನೆಲ್ಲರೂ ಪ್ರೀತಿ ಮಾಡ್ಬೇಕು ತಾನೆ, ಎಲ್ಲರೂ ನಿಮಗೆ ಗೌರವಿಸ್ಬೇಕು ತಾನೆ. ಹಾಗಾದ್ರೆ ನಮ್ಮ ದೇಹವನ್ನ, ನಮ್ಮ ಮಾತನ್ನ, ನಮ್ಮ ಇಂದ್ರಿಯಗಳನ್ನ ನಾವು ಸರಿ ಇಟ್ಕೋಬೇಕು. ಅವಾಗ ನಾವೆಲ್ಲರಿಗೂ ಪ್ರೀತಿ ಪಾತ್ರರಾಗ್ತೇವೆ. ಕೆಲವರು ಈ ಕಿವೆ ಕೇಳ್ತಾರೆ, ಈ ಕಿವೆ ಬಿಡ್ತಾರೆ, ಮನೆಗೆ ಹೋಗಿ ಮತ್ತು ಮಾಡಬಾರ್ದೆಲ್ಲ ಮಾಡ್ತಾರೆ. ಅವಾಗ ಪಕ್ವ ಆಗೋದಿಲ್ಲ. ನಮಗೆ ಅರ್ಥ ಆಗ್ಬೇಕು, ಪಂಚ ಕರ್ಮೇಂದ್ರಿಯಗಳು ಕರ್ಮದ ಕೆಲಸ ಮಾಡ್ತಾವೆ. ಕರ್ಮೇಂದ್ರಿಯಗಳು ಯಾವಾಗಲೂ ಗೊತ್ತಾ ನಿಮಗೆ?
ಯಾರು ಹೇಳ್ತೀರಿ? ಯಾರಿಗೆ ಗೊತ್ತೇಳಿ? ಕರ್ಮೇಂದ್ರಿಯಗಳು. ಹೇಳಪ್ಪ, ಹೇಳು. ಅವು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಗೊತ್ತಾ? ಗೊತ್ತಿಲ್ವಾ? ಯಾರಿಗೆ ಗೊತ್ತು? ದೊಡ್ಡವರಿಗೆ ನೋಡ್ರ ಎಲ್ಲಿಗೆ ಬಂದ್ಬಿಟ್ವಿ ನಾವು. ನಮಗೆ ಮೊಬೈಲ್ ಗೊತ್ತು, ಯಾವ ಮುಖ್ಯಮಂತ್ರಿ ಆಗ್ತಾನೆ ಅಂತ ಗೊತ್ತು, ನಮ್ಮ ದೇಶದಲ್ಲಿ ಏನೇನಾಗ್ತದೆ, ಯಾವ ಸಿನಿಮಾ ನಟಿ ಏನೇನು ಡ್ಯಾನ್ಸ್ ಮಾಡ್ತಾಳೆ ಅಂತ ಗೊತ್ತು, ಏನು ತಿಂತಾಳೆ, ಏನು ಉಡ್ತಾಳೆ, ಯಾವ ಸಿನಿ ಉಟ್ಕೊಂಡಾಳೆ ಎಲ್ಲ ಗೊತ್ತು. ನಮ್ಮ ಕರ್ಮೇಂದ್ರಿಯಗಳೇ ನಮಗೆ ಗೊತ್ತಿಲ್ವಾ? ದಿನ ಕೆಲಸ ಮಾಡ್ತಾವ. ಜಲ್ದಿ ಹೇಳ್ರಿ. ಅವು ಧರ್ಮಾರ್ಥ ಕಾಮ ಮೋಕ್ಷಗಳು, ಅದು ಬೇರೆ. ಬಾಯಿ ಮಾತಾಡೋ ಕೆಲಸ ಮಾಡುತ್ತೆ, ಉಣ್ಣ ಕೆಲಸ ಮಾಡುತ್ತೆ. ಕೈ ಎಲ್ಲವನ್ನ ಎತ್ತಿಡೋ ಕೆಲಸ ಮಾಡ್ತದೆ, ಹೊಡೆಯೋ ಕೆಲಸನೂ ಮಾಡ್ತದೆ, ಕೆಲಸ ಮಾಡೋದು ಮಾಡ್ತದೆ. ಕಾಲು ನಿಮ್ಮನ್ನ ಎಲ್ಲಿ ಬೇಕಾದಲ್ಲಿ ಕರ್ಕೊಂಡು ಹೋಗುತ್ತೆ, ಕರ್ಮ ಮಾಡುತ್ತಾನೆ ಇದು. ಇನ್ನೆರಡು ಇದು ಬುಧ ಗುಹ್ಯ, ಶರೀರವನ್ನ ಸ್ವಚ್ಛ ಮಾಡ್ತವೆ, ಬೇಡವಾದ ಕಲ್ಮಶವನ್ನ ಹೊರಗಾಕ್ತವೆ. ಇವು ಕರ್ಮೇಂದ್ರಿಯಗಳು. ಬುಧ ಗುಹ್ಯ ಪಾದ ಪಾಣಿ ವಾಕ್, ಇವು ಕರ್ಮೇಂದ್ರಿಯಗಳು. ಗೊತ್ತಾಯ್ತಾ? ನೆನಪಿರುತ್ತೆ ಇನ್ಮೇಲೆ ದಿನ ನೆನ್ಪು ಮಾಡ್ಕೊಳ್ಳು, ಅವಾಗ ನೆನಪಾಗ. ಇನ್ನ ಜ್ಞಾನೇಂದ್ರಿಯಗಳು ಈಗ ಹೇಳು. ಚರ್ಮ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಜ್ಞಾನೇಂದ್ರಿಯಗಳು. ಇವು ಸೂಕ್ಷ್ಮ ಇರ್ತವೆ, ತುಂಬಾ ಸೂಕ್ಷ್ಮ. ನೋಡ್ರಿ ಈ ಭಾಗದಲ್ಲಿ ಇದಾವೆ ಅವೆಲ್ಲ. ಚರ್ಮ ಎಲ್ಲ ಕಡೆಗೂ ಹರಡಿದೆ, ಆದ್ರೆ ಮೇಲೆ ಇದಾವೆ ನೋಡ್ರಿ, ಇವೆಲ್ಲ ಸೂಕ್ಷ್ಮ. ಇದು ಜ್ಞಾನದ ಜಾಗ. ಇದು ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ, ಸತ್ಯವನ್ನು ನೀವುದೇ ದೇವಲೋಕ, ಮಿಥ್ಯವನ್ನು ನೀವುದೇ ಮತ್ತೆ ಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮವಿಲ್ಲ. ಆಣೆ ಮಾಡಿ ಹೇಳ್ತಾರೆ, ಸ್ವರ್ಗ ನರಕ ಬೇರೆ ಇಲ್ಲ, ಇಲ್ಲೇ ಇದೆ ಅಂತ. ನಮಗೆ ನರಕದ ಜಾಗ ಯಾವ್ದಾದ್ರು ಇದ್ರೆ ಸ್ವರ್ಗದ ಕೆಳಗಿರೋದು, ಸ್ವರ್ಗದ ಜಾಗ ಯಾವ್ದಾದಿದ್ರೆ ಇಲ್ಲಿಂದ ಮೇಲೆ ಇರೋದು. ಗೊತ್ತಾಯ್ತಾ? ಆದ್ರೆ ಈ ಮಧ್ಯಂತರದ ಪ್ರದೇಶ ಐತಲ್ಲ, ಎರಡಕ್ಕೂ ಕನೆಕ್ಷನ್ ಕೊಡ್ತದೆ. ನಮ್ಮ ಆತ್ಮಕ್ಕೂ ನಮ್ಮ ದೇಹಕ್ಕೂ ಕನೆಕ್ಷನ್ ಕೊಡೋದು ಯಾವ್ದಾದ್ರು ಇದ್ರೆ ಅದು ಉಸಿರೋ. ದೇಹ ಮತ್ತು ಆತ್ಮಕ್ಕೆ ಕನೆಕ್ಟ್ ಮಾಡೋದು ಯಾವುದು ಅಂದ್ರೆ ನಮ್ಮ ಉಸಿರು. ಉಸಿರಿರೋರಿಗೆ ಮಾತ್ರ ನಾವಿರ್ತೇವೆ, ಇಲ್ಲದ್ರೆ ಇರೋದಿಲ್ಲ. ಈ ಕರ್ಮೇಂದ್ರಿಯಗಳು ನಮ್ಮನ್ನು ಸ್ವಚ್ಛ ಮಾಡೋ ಕೆಲಸ ಮಾಡ್ತವೆ. ಆದ್ರೆ ಈ ಕರ್ಮೇಂದ್ರಿಯಗಳು ಈ ಜ್ಞಾನೇಂದ್ರಿಯಗಳ ಹಿಡಿತದಲ್ಲಿರ್ತಾವೆ. ಆ ಜ್ಞಾನೇಂದ್ರಿಯಗಳನ್ನ ನಾವು ಸರಿ ಮಾಡ್ಕೋಬೇಕು. ಬುದ್ಧಿಯಿಂದ ಮಾತ್ರ, ಜ್ಞಾನದಿಂದ ಮಾತ್ರ ಇವುಗಳನ್ನು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ. ಇವೆಲ್ಲ ಕಾರ್ಯಕ್ರಮಗಳು, ಪುಸ್ತಕಗಳು ಇವೆಲ್ಲ ಯಾಕಿರೋದು ಅಂದ್ರೆ, ಜ್ಞಾನಿಗಳ ಒಡನಾಟದಲ್ಲಿ ನಾವು ಯಾಕಿರ್ಬೇಕು ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ. ದಾನವ ತಾಯಿ ಸರಿ ಮಾಡ್ಕೊಂಡಿದ್ದಕ್ಕೆ ದೇವರಾದ. ಬಸವಣ್ಣನವರು ಪಂಚಪರುಷ ವ್ಯಕ್ತಿಗಳಾಗಿದ್ರು. ಅಂದ್ರೆ ಇವೆಲ್ಲ ಇಂದ್ರಿಯಗಳು ಪರುಷ ಆಗಿದ್ವು. ನೋಡುವ ದೃಷ್ಟಿ ಚೆನ್ನಾಗಿರ್ಬೇಕು, ಒಳ್ಳೆಯದನ್ನೇ ನೋಡ್ಬೇಕು. ನಾವು ಕೆಟ್ಟದನ್ನು ನೋಡಿದ್ರು ಅದನ್ನು ಒಳ್ಳೆಯದನ್ನ ಆಗಿ ಸ್ವೀಕಾರ ಮಾಡಿಕೊಂಡು ನಾವು ಪರಿವರ್ತನೆ ಮಾಡ್ಕೋಬೇಕು. ಅವಾಗ ಕಣ್ಣು ಶಿವಲಿಂಗ ಆಗ್ತದೆ. ಶಿವಲಿಂಗ ಆಗ್ತದೆ, ಕಣ್ಣು ಶಿವನ ಸ್ವರೂಪ ಆಗ್ತದೆ. ನಾವು ಒಳ್ಳೆಯದನ್ನೇ ನೋಡ್ಬೇಕು ಎಲ್ಲರೂ. ಕೆಲವರು ಅಯ್ಯೋ ಎಷ್ಟು ಚಂದ ಬಿಳಿ ಬಟ್ಟೆ ಉಟ್ಕೊಂಡ ನೋಡಪ್ಪ ಅಂತ ಯಾರಾದ್ರೂ ಅಂದ್ರೆ, ಅಯ್ಯೋ ಏನು ಮಹಾ ಬಿಡು, ನಾನು ಹತ್ರ ನೇಟವು ನೋಡಲಿ, ಅವ್ರು ಬೆನ್ನಿನಿಂದ ಸಣ್ಣ ಬರೀ ಚುಕ್ಕಿ ಐತೆ, ಹೆಂಗ್ ತೊಳೆದಾರವರು ಅಂತಾರೆ. ಅಂದ್ರೆ ಒಳ್ಳೆದನ್ನ ಕೆಟ್ಟದನ್ನು ಹುಡುಕೋ ಬುದ್ಧಿ ಇರ್ತದೆ ಕೆಲವರು. ಇದಕ್ಕೆ ಹದ್ದಿನ ದೃಷ್ಟಿ ಅಂತ. ಇನ್ನ ಕೆಟ್ಟದ್ರಲ್ಲೂ ಒಳ್ಳೆದನ್ನು ಹುಡುಕೋ ಬುದ್ಧಿ ಇರುತ್ತೆ ಕೆಲವರಿಗೆ, ಅವ್ರಿಗೆ ಕುಕ್ಕುಟ ದೃಷ್ಟಿ ಅಂತಾರೆ. ಕೋಳಿ ತಿಪ್ಪೆ ಕೆತ್ತಿದ್ರು ದವಸ ಧಾನ್ಯನೇ ತಿನ್ನುತ್ತೆ, ಹತ್ತು ಏನೆಲ್ಲ ದವಸ ಧಾನ್ಯ ಇಟ್ರು ಮಾಂಸನೇ ತಿನ್ನುತ್ತೆ. ಅದು ಹದ್ದಿನ ದೃಷ್ಟಿ, ಅದು ರುದ್ರ ದೃಷ್ಟಿ, ಇದು ಕುಕ್ಕುಟ ದೃಷ್ಟಿ.
ಅದು ಹತ್ತಿ ದೃಷ್ಟಿ, ಕೋಳಿ ದೃಷ್ಟಿ. ನಮಗೆ ಯಾವಾಗಲೂ ಒಳ್ಳೆ ದೃಷ್ಟಿ ಇರಬೇಕು. ಅವಾಗ ಎಲ್ಲರಲ್ಲೂ ನಾವು ಒಳ್ಳೆಯದನ್ನೇ ಸ್ವೀಕಾರ ಮಾಡ್ತೇವೆ. ಒಳ್ಳೆಯದನ್ನೇ ಸ್ವೀಕಾರ ಮಾಡಿದ್ರೆ, ಒಳ್ಳೆಯದನ್ನೇ ನೋಡಿದ್ರೆ ಅವಾಗ ಕಣ್ಣು ಶಿವಲಿಂಗ ಆಗ್ತದೆ, ಕಣ್ಣೇ ದೇವರಾಗ್ತದೆ. ಬಸವಣ್ಣನವರ ಕಣ್ಣು ದೇವರಾಗಿತ್ತು, ಶಿವಲಿಂಗ ಆಗಿತ್ತು. ಅದಕ್ಕೆ ಬಸವಣ್ಣನವರ ನಡೆ ಪರುಷ, ನುಡಿ ಪರುಷ, ದೃಷ್ಟಿ ಪರುಷ, ಹಸ್ತ ಪರುಷ, ಮನ ಪರುಷ, ಭಾವ ಪರುಷ, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ನಿವೇದಿಸುವಾತ ಬಸವಣ್ಣನು. ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆಗೆ, ಬಸವಣ್ಣನ ಪರತತ್ವ ಪರಮ ಕಲ್ಯಾಣವೆನಿಗೆ ಕಲಿದೇವರ ದೇವ ಅಂತ ಸಿದ್ಧಲಿಂಗೇಶ್ವರರು ಶಿವಯೋಗಿ ಸಿದ್ದರಾಮೇಶ್ವರರು ಎಂದ ಈ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಪರುಷ ವ್ಯಕ್ತಿಗಳಾಗಿದ್ದಂತೆ ಬಸವಣ್ಣನವರು. ನಾವು ಪರುಷ ವ್ಯಕ್ತಿಗಳಾಗಬೇಕು ಅಂದ್ರೆ ಕಣ್ಣು ಶಿವಲಿಂಗ ಆಗ್ಬೇಕಂದ್ರೆ ಒಳ್ಳೆಯದನ್ನೇ ನೋಡ್ಬೇಕು. ಗೊತ್ತಾಯ್ತಾ? ಕೆಟ್ಟದನ್ನು ನೋಡಿದ್ರು ಬಿಟ್ಟಾಕ್ಬೇಕು, ಒಳ್ಳೆಯದನ್ನೇ ಸ್ವೀಕಾರ ಮಾಡಬೇಕು, ಒಳ್ಳೆಯದನ್ನೇ ಕೇಳಬೇಕು. ಅವಾಗ ಇದು ಲಿಂಗ ಆಗ್ತದೆ. ಒಳ್ಳೆಯದನ್ನೇ ಮಾತಾಡ್ಬೇಕು, ಅವಾಗ ಇದು ಲಿಂಗ ಆಗುತ್ತೆ. ಇದು ಗುರುಲಿಂಗ ಅಂತಾರೆ. ಅದಕ್ಕೆ ಒಳ್ಳೆಯದನ್ನ ಮಾತಾಡೋದ್ರಿಂದ ಗುರುಲಿಂಗ ಅಂತಾರೆ. ಇದು ಒಳ್ಳೆಯದನ್ನೇ ಸ್ವೀಕಾರ ಮಾಡಬೇಕು, ವಾಸನೆಯನ್ನ. ಇದು ಚರ್ಮ ಜಂಗಮ ಲಿಂಗ ಆಗ್ತದೆ, ಗುರುಲಿಂಗ ಆಗ್ತದೆ, ಶಿವಲಿಂಗ ಆಗ್ತದೆ. ಹೀಗೆ ಎಲ್ಲವೂ ಲಿಂಗಗಳಾಗ್ತವೆ. 5 ಇಂದ್ರಿಯಗಳು 5 ಲಿಂಗಗಳಾಗ್ತವೆ. ಅವಾಗ ಇದು ದೇವರಾಗ್ತದೆ. ದೇವರಾಗುವಂತಹ ಸ್ಥಿತಿ ಹೆಂಗೆ ಬರ್ತದೆ ಅಂದ್ರೆ, ನಮ್ಮ ಇಂದ್ರಿಯಗಳನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಅಂದ್ರೆ ಜ್ಞಾನದ ಕಡೆಗೆ ನಾವು ಕರೆದುಕೊಂಡು ಹೋಗ್ಬೇಕು. ಆ ದೃಷ್ಟಿ ಇಲ್ಲಿ ಕೆಲವರಲ್ಲಿದೆ, ಸ್ವಲ್ಪ ವ್ಯತ್ಯಾಸ ಇರಬಹುದು. ನೀವೇ ಗಮನಿಸ್ರಿ, ನಮ್ಮಲ್ಲಿ 5 ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದೀವಾ, ಅಥವಾ ಜಂಗಮದ ಕಡೆಗೆ ತಗೊಂಡು ಹೋಗ್ತಾ ಇದ್ದೀವಾ, ದೇವರ ಕಡೆಗೆ ತಗೊಂಡು ಹೋಗ್ತಾ ಇದ್ದೀರಾ? ಈಗ ನೋಡ್ರಿ, ಇಲ್ಲಿ ಬಂದು ನೀವು 1-2 ತಾಸು ಕುತ್ಕೊಂಡ್ರಿ ಅಂದ್ರೆ ಯಾಕೆ ಕರಿತೇವೆ ಅಂದ್ರೆ, ಬೇರೆ ಕಡೆ ಗಮನ ಇರಲ್ಲ. ಹೆಚ್ಚು ಇಲ್ಲಿ ಏನು ಮಾಡ್ತಾರೆ, ಏನು ಮಂತ್ರ ಹೇಳ್ತಾರೆ, ಏನು ಕಥೆ ಹೇಳ್ತಾರೆ, ಇನ್ನೇನು ಕಾರ್ಯಕ್ರಮ ಆಗ್ತದೆ, ಏನು ನುಡಿಗಳನ್ನು ಕೇಳ್ತೇವೆ, ಇದು ಸ್ವಲ್ಪ ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗುತ್ತಾ ಇಲ್ಲ ಅಂದ್ರೆ, ಕಿವಿ ಪವಿತ್ರ ಆಗ್ತದೆ, ಕಣ್ಣು ಪವಿತ್ರ ಆಗ್ತದೆ, ಬಾಯಿ ಪವಿತ್ರ ಆಗ್ತದೆ, ಮನಸ್ಸು ಪವಿತ್ರ ಆಗ್ತದೆ. ಒಳ್ಳೆದನ್ನು ಮಾಡೋದ್ರಿಂದ ಪವಿತ್ರ ಆಗುತ್ತೆ. ಈಗ ನೀವು ಅಂಗಡಿಗೆ ಹೋದಾಗ ಸೀರೆ ತಗೊಳಕ್ ಹೋಗ್ತೀರಿ, ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲಪ್ಪ, ಒಳ್ಳೆ ಕಲರ್ ಕೊಡ್ರಿ, ಒಳ್ಳೆ ಡಿಸೈನ್ ಕೊಡ್ರಿ ಅಂತ ಹುಡುಕ್ತೀರಿ. ರೇಷನ್ ಅಂಗಡಿ ಹೋಗ್ತೀರಿ, ಹುಡುಕು ಕಾಳಿದ್ರೆ ಅಲ್ಲೇ ಬಿಡ್ತೀರಿ, ಒಳ್ಳೆ ಕಾಳನ್ನ ತಗೊಂಡು ಬರ್ತೀರಿ. ತರಕಾರಿ ಅಂಗಡಿ ಹೋಗ್ತೀರಿ, ಒಳತದ್ದೆಲ್ಲ ಹಾಕ್ಬೇಡ, ಬಲ್ತದ್ದೆಲ್ಲ ಹಾಕ್ಬೇಡ, ಹಣ್ಣಾಗಿದ್ದು ಹಾಕ್ಬೇಡ ಅಂತ ಸರಿಸಿ ಒಳ್ಳೆದನ್ನ, ಎಳೆದನ್ನ, ಚಂದಿರೋದನ್ನ, ರುಚಿ ಇರೋದನ್ನ, ಫ್ರೆಶ್ ಆಗಿರೋದನ್ನ ತಗೊಂಡ್ಬರ್ತೀವಿ. ಹೌದಾ? ಹಾಗಾದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ಬಳಸ್ಕೋಬೇಕಾದ್ರೆ ಇವಕ್ಕೆ ಎಷ್ಟು ದುಡ್ಡು ಕೊಟ್ಟರು ಇವು ನಮಗೆ ಸಿಗೋದಿಲ್ಲ. ದುಡ್ಡು ಕೊಟ್ರೆ ಹಾರ್ಟ್ ಕೊಡ್ರಿ ಅಂದ್ರೆ ಕೊಡ್ತೀರಾ? ದುಡ್ಡು ಕೊಟ್ರೆ ಕಣ್ಣು ಕೊಡ್ರಿ ಅಂದ್ರೆ ಕೊಡ್ತೀರಾ? ದುಡ್ಡು ಕೊಟ್ರೆ ಒಂದು ಕಾಲು ಕೊಡ್ರಿ ಅಂದ್ರೆ ಕೊಡ್ತೀರಾ? ಕೊಡಲ್ಲ. ಒಂದೇ ಒಂದು ಚಾಕ್ಲೇಟ್ ಕೊಡ್ತಾನೆ, ನೀವು ಒಂದು ಕಣ್ಣು ಕೊಟ್ಬಿಡಿದ್ರೆ ಕೊಡ್ತೀರೇನೋ? ಕೊಡೋದಿಲ್ಲ. ಯಾಕೆ? ಬಂಗಾರಕ್ಕಿಂತಲೂ ಮುತ್ತಿಗಿಂತಲೂ ಬೆಲೆ ಬಾಳುವಂತಹ ಇಂದ್ರಿಯಗಳನ್ನ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಇವುಗಳನ್ನ ನಾವು ಹೇಗೆ ಸದ್ಬಳಕೆ ಮಾಡ್ಕೋಬೇಕನ್ನೋದು ನಮಗೆ ಜ್ಞಾನ ಇರಬೇಕು. ಆ ಜ್ಞಾನ ಸಜ್ಜನರ ಸಂಘದಿಂದ ಸಿಗ್ತದೆ. ಗೊತ್ತಾಯ್ತಾ? ನಾವು ಹೇಗೆ ದೇವರಾಗ್ತೇವೆ, ಹೇಗೆ ಶರಣರಾಗ್ತೇವೆ, ಹೇಗೆ ಮಹಾತ್ಮರಾಗ್ತೇವೆ ಅಂದ್ರೆ ಈ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿ ಇರಬೇಕು. ಈ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಡ್ಲಿಕ್ಕೆ ನೀವು ಪ್ರಯತ್ನ ಪಟ್ಟರು ಅದು ಮತ್ತೆ ಚಂಚಲ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆಸೆ ಜಾಸ್ತಿ ಆಗಿ ಆ ಆಸೆಯಿಂದ ಇವೆಲ್ಲ ಆಡ್ತದೆ. ನೋಡ್ಬೇಡ ಅಂದ್ರು ನೋಡೋದು ನಿಮ್ಮ ಮನಸ್ಸು, ಕೇಳಬೇಡ ಅಂದ್ರೆ ಮನಸ್ಸು ಕೇಳು ಒಂದು ಸ್ವಲ್ಪ ಕೇಳ್ಬಿಡು, ಏನೋ ಆಗಲ್ಲ, ಯಾರು ನೋಡ್ತಾ ಇಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ ಬಂದು ಕೇಳ್ಬಿಡು ಅನ್ಸುತ್ತೆ. ಹೀಗೆ ಅನ್ಸುತ್ತೆ ಮನಸ್ಸು. ಆದ್ರಿಂದ ಆ ಮನಸ್ಸನ್ನ ನಾವು ಗುರುವಿನಲ್ಲಿ, ಜ್ಞಾನದಲ್ಲಿ ನೆಲೆನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ರೆ, ಧ್ಯಾನದಲ್ಲಿ, ಶಿವಯೋಗದಲ್ಲಿ ನೆಲೆಸಲಿಕ್ಕೆ ಪ್ರಯತ್ನ ಪಟ್ರೆ, ಆಗ ಇವೆಲ್ಲವೂ ಆಟೋಮೆಟಿಕ್ ಆಗಿ ಇವೆಲ್ಲವೂ ಪರುಷ ಆಗ್ತವೆ. ಆದ್ರಿಂದ ಎಲ್ಲವನ್ನರಿದು ಫಲವೇನು ತನ್ನ ತಾನರಿಯದನ್ನಂತ. ನಮ್ಮ ಇಂದ್ರಿಯಗಳು ಏನು ಕೆಲಸ ಮಾಡ್ತಾ ಇದ್ದೇವೆ? ಕಣ್ಣು ಏನು ಮಾಡುತ್ತೆ? ನೀವು ಕುತ್ಕೊಂಡಿದ್ದೀರಿ, ನಿಮ್ಮ ಹೊಟ್ಟೆ ಕೆಲಸ ಮಾಡ್ತಾ ಇದೆ, ಕುತ್ಕೊಂಡಿದ್ದೀರಿ, ನಿಮ್ಮ ಹಾರ್ಟ್ ಕೆಲಸ ಮಾಡ್ತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇದೆ, ಅವು ಫಾಸ್ಟಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಸುಮ್ಮನೆ ಅಲ್ಲ, ನನಗಿದೆಷ್ಟು ಅನುಭವಕ್ಕೆ ಬಂತು ಅನ್ಸಲ್ಲ ಅಂದರೆ, ನಾನು ಪ್ರತಿ ವರ್ಷ ಅನುಷ್ಠಾನ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸ್ಥಳ ಆಯ್ಕೆ ಮಾಡ್ಕೊಂಡು ಹೋಗ್ತಿರ್ತೇನೆ. ಒಂದು ದಿನ 21 ದಿನ, ಒಂದ್ಸಲ 21 ದಿನ ನಾನು ಅನುಷ್ಠಾನಕ್ಕೆ ಹೋಗಿದ್ದೆ. ಅವಾಗ ಪೂರ್ತಿ ಉಪವಾಸ ಇದೆ, ಏನು ತಗೊಂಡಿರ್ಲಿಲ್ಲ. ಕೇವಲ
ಆ ಲಿಕ್ವಿಡ್ ತಗೊಂಡಾಗ ಅಂದ್ರೆ ನನ್ನ ಅನುಭವ ಬಂದಿದ್ದು ನಾನು ಹೇಳ್ತೇನೆ. ಆ ಲಿಕ್ವಿಡ್ ತಗೊಂಡು 21 ದಿನ ಆದ್ಮೇಲೆ ಮೊದಲು ಆಹಾರ ತಗೋಬೇಕಾಯ್ತು. ಆ ಆಹಾರ ಏನ್ ಬೇಕಾದ ತಗೊಳಕ್ಕಾಗಲ್ಲ ಉಪವಾಸ ಮಾಡಿದಾಗ. ಸ್ವಲ್ಪ ಇಷ್ಟು ಪೀಸನ್ನ ಸೇಬೆ ಹಣ್ಣು ತಗೊಂಡಿದ್ದೇನೆ, ಇಷ್ಟೇ ಪೀಸು ಸೇಬೆ ಹಣ್ಣು ತಗೊಂಡು ಆ ಸೇಬೆ ಹಣ್ಣು ಹೊಟ್ಟೆಗೆ ಹಾಕಿದ ತಕ್ಷಣನೇ ಹೇಗೆ ಇಡೀ ಶರೀರ ಮೈ ಬಿಸಿ ಆಗಿತ್ತು ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಆವಾಗ ಎಷ್ಟು ಫಾಸ್ಟ್ ಆಗಿ ನಮ್ಮ ದೇಹ ಕೆಲಸ ಮಾಡುತ್ತೆ ಅಂತ ಹೇಳಿ. ಈಗ ನಾವು ಏನೆಲ್ಲ ತಿಂತೇವೆ ನಮಗೆ ಗೊತ್ತಾಗಲ್ಲ ಎಲ್ಲಿ ಏನು ಕೆಲಸ ಆಗ್ತದೆ. ಮೊದಲನೇ ಬಾರಿ ಚಟ್ನಿ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ಹಿಂಗೆ ತಗೊಂಡು ನಾಲ್ಗೆ ಮುಟ್ಟಿಸ್ಕೊಂಡಿದ್ದೆ. ಕೊಬ್ಬರಿ ಚಟ್ನಿ ಅನ್ನೋದು ಅದು ಖಾರ ಇಲ್ಲ, ಸಪ್ಪೇದು ಮಾಡಿದ್ರು. ಅಷ್ಟೇ ಖಾರ ಇಡೀ ಶರೀರವನ್ನೇ ತಕ್ಷಣವೇ ಬಿಸಿ ಮಾಡಿಬಿಟ್ಟಿದ್ರು. ಅಂದ್ರೆ ಅಷ್ಟು ಫಾಸ್ಟ್ ಕೆಲಸ ಆಗುತ್ತೆ. ಎಡವಿದ ತಕ್ಷಣನೇ ಇಲ್ಲಿಂದ ನರ ಹೋಗಿ ಅಲ್ಲಿ ಮುಟ್ಟಿಸಿ ಅಲ್ಲಿಂದ ಬಂದು ಇಲ್ಲಿ ನೋವಾಗಿದೆ ಅಂತ ಹೇಳ್ತದೆ, ರಕ್ತ ಬಂದಿದೆ ಅಂತ ಹೇಳ್ತದೆ. ಎಷ್ಟು ಬೇಗನೆ ಆಗ್ತದೆ. ಸ್ವಿಚ್ ಹಾಕಿದ ತಕ್ಷಣ ಕರೆಂಟ್ ಬರುತ್ತಲ್ಲ, ಹಂಗೆ ಕೆಲಸ ಆಗ್ತಿರ್ತದೆ. ಹೌದಾ? ಒಂದಿಷ್ಟು ನನಗೆ ಅವತ್ತು ಅನಿಸಿದ್ದು, ಇಷ್ಟು ಖಾರ ಮುಟ್ಟಿಸಿದಕ್ಕೆ ಇಷ್ಟೇ ಹಿಂಗೆ ಮುಟ್ಟಿಸ್ಕೊಂಡದಕ್ಕೆ ಇಷ್ಟು ಆಗ್ಬೇಕಾದ್ರೆ ದಿನ ಬೋಂಡ, ಮಿರ್ಚಿ, ಖಾರ, ಎಂಥದ್ದು ಎಣಗಾಯಿ ಪಲ್ಯ ಇವೆಲ್ಲ ತಿಂತೇವೆಲ್ಲ ರುಚಿ ಅಂತ ನಮ್ಮ ಕರುಳು ಏನಾಗಕ್ಕಿಲ್ರಿ, ಶರೀರ ಏನಾಗಕ್ಕಿಲ್ಲ. ಅದಕ್ಕೆ ಮನುಷ್ಯನಿಗೆ ಕೋಪ ತಾಪ ಎಲ್ಲ ಜಾಸ್ತಿ ಆಗುತ್ತೆ. ಯಾರಿಗೆ ಕೋಪ ಜಾಸ್ತಿ ಇರುತ್ತಲ್ಲ ಅದು ಸ್ವಲ್ಪ ಮೆಣಸಿನಕಾಯಿ ಖಾರ ಕಡಿಮೆ ಹಾಕ್ರಿ, ಬೆಳ್ಳುಳ್ಳಿ ಕಡಿಮೆ ಹಾಕ್ರಿ ಅಂತಿರ್ತಾರೆ. ಅವು ನಮ್ಮ ಇಂದ್ರಿಯಗಳನ್ನ ಸ್ಟ್ರಾಂಗ್ ಮಾಡ್ತಿರ್ತಾವ. ಅವೆಲ್ಲ ಬೇಕವೋ, ಎಷ್ಟು ಬೇಕಷ್ಟೇ ಬೇಕೋ. ಅದಕ್ಕಾಗಿನೇ ಆಹಾರದಂತೆ ಮನಸ್ಸು, ಆಹಾರದಿಂದ ಮನಸ್ಸು, ಮನಸ್ಸಿನಂತೆ ಜ್ಞಾನ, ಜ್ಞಾನದಂತೆ ಮುಕ್ತಿ, ಇವೆಲ್ಲ ಒಂದಕ್ಕೊಂದು ಲಿಂಕಿದವೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಬರ್ಕೋಣ ಅಂತ ಈ ಸಂದರ್ಭದಲ್ಲಿ ಅಂದ್ಕೊಳ್ತಾ, ಈ ದಿನ ಈ ಕಾರ್ಯಕ್ರಮ ಸ್ವಲ್ಪ ತಡ ಆಯಿತು. ಇನ್ನೇನು 5 ನಿಮಿಷದಲ್ಲಿ ಮುಗಿಸ್ತೇವೆ. ನಾಳೆ ಮತ್ತು ನಾಡಿದ್ದು 2 ದಿನ ಇದೆ. ನಾಳೆ ಸಂಜೆ ಯಥಾ ಪ್ರಕಾರ 6 ಗಂಟೆಗೆ ಈ ಕಾರ್ಯಕ್ರಮ. ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು. ನಾಡಿದ್ದು ಕೊನೆ ದಿನ ಇದೆ, ಬೆಳಗ್ಗೆ 11 ಗಂಟೆಗಿದೆ. ಆದ್ರಿಂದ ತಾಯಂದ್ರೆಲ್ಲ ಮಕ್ಕಳನ್ನೆಲ್ಲ ಕಳಿಸ್ಬಿಡ್ತೀರಲ್ಲ, ಬೆಳಗ್ಗೆ ಎಲ್ಲ ಕಳಿಸ್ಬಿಟ್ಟು ಎಲ್ಲ ತಾಯಂದ್ರು ಶರಣರು 11 ಗಂಟೆಗೆ ಸರಿಯಾಗಿ ಇಲ್ಲಿಗೆ ಆಗಮಿಸಬೇಕು. 1 ಗಂಟೆ ಒಳಗೆ ಕಾರ್ಯಕ್ರಮ